ಹಾಯ್ ಎಲ್ಲರಿಗೂ ನಮಸ್ಕಾರ. ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಅಂತ ಪರಿಗಣಿತರಾಗಿರುವ ಮತ್ತು ಕರ್ನಾಟಕ ಸಂಗೀತದ ಪಿತಾಮಹರೆಂದೇ ಪ್ರಸಿದ್ಧಿ ಪಡೆದಿರುವಂಥ ಪುರಂದರ ದಾಸರ ಜೀವನದ ಕುರಿತು ಕಿರು ಪರಿಚಯವನ್ನ ಈ ವಿಡಿಯೋದೊಳಗ ಪ್ರಸ್ತುತಪಡಿಸಿರುವಂಥದ್ದು. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗ ಕೊನೆ ತನಕ ನೋಡ್ರಿ. ಭಾರತೀಯ ಸಂಸ್ಕೃತಿಗೆ ಕನ್ನಡ ನಾಡು ಕೊಟ್ಟಿರುವ ಕೊಡುಗೆಗಳಲ್ಲಿ ಹರಿದಾಸರ ಸಾಹಿತ್ಯ ವಿಶಿಷ್ಟವಾಗಿರುವಂಥದ್ದು. ದಾಸರಲ್ಲಿ ಪುರಂದರ ದಾಸರು ಅಗ್ರಗಣ್ಯರ ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯದ ಕಡೆಯ ದಿನಗಳಲ್ಲಿ ಬಾಳಿ ಬದುಕಿರುವಂಥ ಪುರಂದರ ದಾಸರು ಜನರ ಜೀವನದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿರುವಂಥದ್ದು. ದಾಸರೆಂದರೆ ಪುರಂದರ ದಾಸರಯ್ಯ ಅಂತಗಿಸಿಂದೇಳಿ ತನ್ನ ಗುರುಗಳಾದ ವ್ಯಾಸರಾಯರಿಂದಲೇ ಹೊಗಳಿಸಿಕೊಂಡಿರುವಂಥ ಶ್ರೇಷ್ಠ ದಾಸರೇ ಈ ಪುರಂದರ ದಾಸರು. ಪುರಂದರ ದಾಸರ ಪ್ರಭಾವವನ್ನ ಕನ್ನಡ ನಾಡು ಮಾತ್ರವಲ್ಲದೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು ಈ ಪ್ರದೇಶಗಳಲ್ಲಿಯೂ ಕೂಡ ನಾವು ಗುರುತಿಸಬಹುದು ಸ್ನೇಹಿತರೆ. ಗಣಪತಿಯ ಸ್ತುತಿಯಾದ ಪಿಳ್ಳಾರಿ ಗೀತೆಗಳ ಮೂಲಕ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಪ್ರಸಿದ್ಧಿ ಹೊಂದಿರುವ ಇವರು ತಮ್ಮ ಕೀರ್ತನೆಗಳಲ್ಲಿ ಹಲವಾರು ಸುಳಾದಿ ಉಗಭೋಗಗಳನ್ನ ಬರೆದಿರುವಂಥದ್ದು. ವಿಷಯಾನುಸಾರವಾಗಿ ನಿವೇದನೆ, ಕೃಷ್ಣ ಲೀಲೆ, ಸಮಾಜ ವಿಮರ್ಶೆ, ಸಮಾಜ ಬೋಧನೆ ಹೀಗೆ ಸ್ಥೂಲವಾಗಿ ಎಲ್ಲಾ ದಾಸರಲ್ಲಿ ವಿಶೇಷವಾಗಿ ಪುರಂದರ ದಾಸರ ಕೀರ್ತನೆಗಳನ್ನ ವಿಭಾಗಿಸಬಹುದು. ಭಕ್ತಿಯ ದಾರಿಯಲ್ಲಿ ಜಾತಿ ಮತಗಳ ಕಟ್ಟುಪಾಡು ಇರದೆಂದು, ಸಮಾಜದ ಸುಭದ್ರತೆಯಲ್ಲಿ ವ್ಯಕ್ತಿ ಜೀವನದ ಸದಾಚಾರ ನಿಷ್ಠೆ ಮುಖ್ಯವಾದುದೆಂದು, ವಾದ ವಿವಾದಗಳಿಗಿಂತ ಸಮನ್ವಯವೇ ಹಿತಕರವಾದದ್ದು ಅಂತ ಪುರಂದರ ದಾಸರು ಊರೂರು ಕೇರಿ ಕೇರಿ ತಿರುಗಾಡಿ ಪ್ರಚಾರವನ್ನ ಮಾಡಿರುವಂಥದ್ದು. ಪುರಂದರ ದಾಸರ ಮೂಲ ಹೆಸರು ಶ್ರೀನಿವಾಸ ನಾಯಕರಿ. ಪುರಂದರ ದಾಸರು ಹುಟ್ಟಿದಾಗ ಅವರಿಗೆ ಶ್ರೀನಿವಾಸ ನಾಯಕ ಅಂತ ಹೆಸರನ್ನ ಇಟ್ಟಿರುವಂಥದ್ದು. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರಾಗ ಎಂಬ ಗ್ರಾಮದಲ್ಲಿ 1484ರಲ್ಲಿ ಜನಿಸಿರುವಂಥದ್ದು. ಪುರಂದರ ದಾಸರ ಜನ್ಮಸ್ಥಳದಕ್ಕೆ ಸಂಬಂಧಿಸಿದಂಗೆ ಭಿನ್ನಾಭಿಪ್ರಾಯ ಅದಾವ್ರಿ. ಕೆಲವು ಪುಸ್ತಕಗಳಲ್ಲಿ ಪುರಂದರ ದಾಸರು ಮಹಾರಾಷ್ಟ್ರದ ಪುರಂದರಗಡ ಎಂಬ ಗ್ರಾಮದಲ್ಲಿ ಜನಿಸಿರುವಂಥದ್ದು ಅಂತ ಉಲ್ಲೇಖಿಸಿರುವಂಥದ್ದು. ಹಾಗಾಗಿ ಇವರ ಜನ್ಮಸ್ಥಳಕ್ಕೆ ಸಂಬಂಧಿಸಿದಂಗೆ ಭಿನ್ನಾಭಿಪ್ರಾಯ ಇರುವಂಥದ್ದು. ಇವರ ತಂದೆ ಹೆಸರು ವರದಪ್ಪ ನಾಯಕ, ತಾಯಿ ಲಕ್ಷ್ಮೀದೇವಿ, ಮಡದಿ ಸರಸ್ವತಿ. ನೆಕ್ಸ್ಟ್ ಗುರುಗಳು ವ್ಯಾಸರಾಯರು, ಕುಲದೈವ ತಿರುಪತಿ ವೆಂಕಟರಮಣ, ಪುರಂದರ ದಾಸರ ಆರಾಧ್ಯ ದೈವ ಪಾಂಡುರಂಗ, ಇವರ ಅಂಕಿತ ನಾಮ ಪುರಂದರ ವಿಠಲ. ಇವರು 1564ರಲ್ಲಿ ಮರಣ ಹೊಂದಿದ್ರು. ಪುರಂದರ ದಾಸರ ಜನನ ಮತ್ತು ಮರಣದ ಕಾಲದ ಬಗ್ಗೆಯೂ ಕೂಡ ಭಿನ್ನಾಭಿಪ್ರಾಯ ಇರುವಂಥದ್ದು ಸ್ನೇಹಿತರೆ. ಕೆಲವು ಪುಸ್ತಕಗಳಲ್ಲಿ 1485ರಲ್ಲಿ ಜನಿಸಿ 1565ರಲ್ಲಿ ಮರಣ ಹೊಂದಿದ್ರು ಅಂತ ಉಲ್ಲೇಖಿಸಿರುವಂಥದ್ದು. ಕೆಲವು ಪುಸ್ತಕಗಳಲ್ಲಿ 1484ರಲ್ಲಿ ಜನಿಸಿ 1564ರಲ್ಲಿ ಮರಣ ಹೊಂದಿದ್ರು ಅಂತ ಉಲ್ಲೇಖಿಸಿರುವಂಥದ್ದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಪುರಂದರ ದಾಸರ ಮಕ್ಕಳ ಬಗ್ಗೆ ನೋಡೋದಾದ್ರೆ ಪರಂಪರೆಯ ಮೂಲಕ ತಿಳಿದು ಬರುವುದೇನಂತಂದ್ರೆ ಪುರಂದರ ದಾಸರಿಗೆ ಒಟ್ಟು 5 ಜನ ಮಕ್ಕಳು, 1 ಹೆಣ್ಣು ಮತ್ತು 4 ಗಂಡು ಮಕ್ಕಳು, ಒಟ್ಟು 5 ಮಕ್ಕಳು ಅಂತಗಿಸಿಂದೇಳಿ ಪರಂಪರೆಯ ಮೂಲಕ ತಿಳಿದು ಬರ್ತದೆ. ಆದರೆ ಬಳ್ಳಾರಿ ಜಿಲ್ಲೆಯ ಕಮಲಪುರದಲ್ಲಿ ಒಂದು ಶಾಸನ ದೊರೀತದ್ರಿ. ಅದಕ್ಕೆ ಕಮಲಪುರದ ಶಾಸನ ಅಥವಾ ಕಂಪಲಿಯ ಶಾಸನ ಅಂತ ಕರೀತಾರೆ. ಈ ಕಂಪಲಿಯ ಶಾಸನದೊಳಗೆ ಪುರಂದರ ದಾಸರಿಗೆ 3 ಜನ ಗಂಡು ಮಕ್ಕಳಿದ್ರು ಅಂತ ಹೆಸರನ್ನ ಉಲ್ಲೇಖಿಸಿರುವಂಥದ್ದು. ಆ ಪುರಂದರ ದಾಸರ ಮಕ್ಕಳ ಹೆಸರುಗಳನ್ನ ಲಕ್ಷ್ಮಣದಾಸ, ಹೆವಣದಾಸ ಅಥವಾ ಹೆಬಣದಾಸ ಮತ್ತು ಮಧ್ವಪ ದಾಸ ಅಂತ ಈ ಶಾಸನದಲ್ಲಿ ಉಲ್ಲೇಖಿಸಿರುವಂಥದ್ದು. ಆದರೆ ವಿಜಯದಾಸರ ಸುಳಾದಿಯೊಂದರಲ್ಲಿ ಅಂದ್ರೆ ವಿಜಯದಾಸರು ತಮ್ಮ ಕೃತಿಯಲ್ಲಿ ಪುರಂದರ ದಾಸರಿಗೆ 4 ಜನ ಗಂಡು ಮಕ್ಕಳಿದ್ರು ಅಂತ ಉಲ್ಲೇಖಿಸಿರುವಂಥದ್ದು. ಪುರಂದರ ದಾಸರ ಮಕ್ಕಳು ತಮ್ಮ ಕೃತಿಗಳನ್ನ ವರದ, ಗುರು, ಅಭಿನವ, ಗುರು ಮಧ್ವಪತಿ ಎಂಬ ಅಂಕಿತದೊಂದಿಗೆ ರಚನೆ ಮಾಡ್ತಿದ್ರು ಅಂತನೂ ಕೂಡ ಆ ಕೃತಿಯಲ್ಲಿ ಉಲ್ಲೇಖಿಸಿರುವಂಥದ್ದು ಸ್ನೇಹಿತರೆ. ಇದರಿಂದ ನಮಗೆ ತಿಳಿದು ಬರುವುದೇನು ಅಂತಂದ್ರೆ ಪುರಂದರ ದಾಸರಿಗೆ ವರದಪ್ಪ, ಗುರುರಾಯ, ಅಭಿನವ, ಮಧ್ವಪತಿ ಅಂತನ್ನೋರು 4 ಜನ ಗಂಡು ಮಕ್ಕಳಿದ್ರು ಸ್ನೇಹಿತರೆ. ಇದು ವಿಜಯದಾಸರ ಪ್ರಕಾರ
ಪುರಂದರದಾಸರಿಗೆ 4 ಜನ ಗಂಡು ಮಕ್ಕಳು. ಈ ಶಾಸನದ ಪ್ರಕಾರ ಪುರಂದರದಾಸರಿಗೆ 3 ಜನ ಗಂಡು ಮಕ್ಕಳು ಸ್ನೇಹಿತರೆ. ಆದರೆ ಹಲವಾರು ಪುಸ್ತಕಗಳಲ್ಲಿ ಪುರಂದರದಾಸರಿಗೆ 4 ಜನ ಗಂಡು ಮಕ್ಕಳಂತಾನೆ ಉಲ್ಲೇಖ ಇರುವಂಥದ್ದನ್ನು ನಾವು ಕಾಣಬಹುದು. ನೆಕ್ಸ್ಟ್, ಪುರಂದರದಾಸರ ಜನ್ಮಸ್ಥಳದ ಬಗ್ಗೆ ಇರುವ ಭಿನ್ನಾಭಿಪ್ರಾಯದ ಬಗ್ಗೆ ನೋಡೋದಾದ್ರೆ, ಈ ಹಿಂದೆ ಪುರಂದರದಾಸರು ಮಹಾರಾಷ್ಟ್ರದ ಪುರಂದರಗಡ ಎಂಬ ಗ್ರಾಮದಲ್ಲಿ ಜನಿಸಿದ್ರು ಅಂತ ನಂಬಲಾಗಿತ್ತು. ಆದರೆ ಕರ್ನಾಟಕ ಸರ್ಕಾರ 2016ರಲ್ಲಿ ಪುರಂದರದಾಸರ ಹುಟ್ಟೂರಿನ ಬಗ್ಗೆ ಸಂಶೋಧನೆಯನ್ನು ನಡೆಸಿ ವರದಿಯನ್ನ ಸಲ್ಲಿಸುವುದಕ್ಕಾಗಿ RK ಪದ್ಮನಾಭ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗ್ತದೆ. ಈ ಸಮಿತಿಗೆ ಶಿವಾನಂದ ವಿರಕ್ತ ಮಠರವರನ್ನ ಸಂಚಾಲಕರನ್ನಾಗಿ ನೇಮಕ ಮಾಡಲಾಗ್ತದೆ. ಈ ಸಮಿತಿ ಸಂಶೋಧನೆ ನಡೆಸ್ತದ್ರಿ. ಸಂಶೋಧನೆ ನಡೆಸಿದ ಮೇಲೆ ಪುರಂದರದಾಸರ ಹೆಸರನ್ನ ಪುರಂದರ ಅಂತನ್ನೋ ಈ ಊರಿನಲ್ಲಿ ಇರುವುದರಿಂದ ಪುರಂದರದಾಸರು ಈ ಪುರಂದರಗಡದಲ್ಲಿ ಜನಿಸಿದ್ರು ಅಂತ ನಂಬಲಾಗಿದೆ ಹೊರತು ಪುರಂದರದಾಸರಿಗೆ ಸಂಬಂಧಿಸಿದಂತ ಯಾವುದೇ ರೀತಿಯ ಐತಿಹಾಸಿಕ ದಾಖಲೆಗಳಾಗ್ಲಿ ಸಾಂಸ್ಕೃತಿಕ ದಾಖಲೆಗಳಾಗ್ಲಿ ಆ ಗ್ರಾಮದಲ್ಲಿ ದೊರಕಲಿಲ್ಲ ಸ್ನೇಹಿತರೆ. ಆದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರಗ ಎಂಬ ಗ್ರಾಮದಲ್ಲಿ ಪುರಂದರದಾಸರಿಗೆ ಸಂಬಂಧಿಸಿದಂತ ಐತಿಹಾಸಿಕ ಸಾಕ್ಷ್ಯಗಳನ್ನ ದೊರಕಿರುವಂಥದ್ದು. ಹಾಗಾಗಿ ಆರಗವೇ ಪುರಂದರದಾಸರ ಜನ್ಮಸ್ಥಳ ಅಂತಗಿಸಿಂದೇಳಿ ಈ ಸಮಿತಿ ಕರ್ನಾಟಕ ಸರ್ಕಾರಕ್ಕೆ 2018ರಲ್ಲಿ ವರದಿಯನ್ನ ಸಲ್ಲಿಸಿತು ಸ್ನೇಹಿತರೆ. ಹಾಗಾಗಿ ಪ್ರಸ್ತುತವಾಗಿ ನಾವು ಪುರಂದರದಾಸರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರಗ ಎಂಬ ಗ್ರಾಮದಲ್ಲಿ ಜನಿಸಿದ್ರು ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ನೆಕ್ಸ್ಟ್, ಪುರಂದರದಾಸರ ಜೀವನದ ಕುರಿತು ಮಾಹಿತಿ. ಪುರಂದರಗಡ ಅಂತನ್ನೋ ಒಂದು ಊರಿನಲ್ಲಿ ವರದಪ್ಪ ನಾಯಕ ಅಂತನ್ನವ ಒಬ್ಬ ರತ್ನಪಡಿ ವ್ಯಾಪಾರಿ ಇದ್ದ. ಹುಟ್ಟಿನಿಂದಲೂ ಕೂಡ ಈ ವರದಪ್ಪ ನಾಯಕ ಬ್ರಾಹ್ಮಣನಾಗಿದ್ದ. ಈ ವರದಪ್ಪ ನಾಯಕ ಬ್ರಾಹ್ಮಣನಾದರೂ ಕೂಡ ವೃತ್ತಿಯಲ್ಲಿ ಅವ ರತ್ನಪಡಿ ವ್ಯಾಪಾರಿಯಾಗಿದ್ದ. ಬ್ರಾಹ್ಮಣನಾದರೂ ಕೂಡ ಇವ ರತ್ನಪಡಿ ವ್ಯಾಪಾರವನ್ನ ಮಾಡ್ತಿದ್ದ. ರತ್ನಪಡಿ ವ್ಯಾಪಾರಿ ಅಂತಂದ್ರೆ ಏನ್ರಿ? ಯಾರಿಗೆ ನಾವು ರತ್ನಪಡಿ ವ್ಯಾಪಾರಿ ಅಂತ ಕರಿತೀವ್ರಿ? ರತ್ನ ಖಚಿತವಾದ ವಸ್ತು ಅಥವಾ ಒಡವೆಗಳನ್ನ ಯಾರು ಕೊಂಡುಕೊಳ್ತಾರೋ ಅಥವಾ ಯಾರು ಮಾರ್ತಾರೋ ಅವರಿಗೆ ನಾವು ರತ್ನಪಡಿ ವ್ಯಾಪಾರಿ ಅಂತ ಕರಿತೀವಿ. ಅಂತ ರತ್ನಪಡಿ ವ್ಯಾಪಾರಿ ಈ ವರದಪ್ಪ ನಾಯಕನಾಗಿದ್ದ. ಈ ವರದಪ್ಪ ನಾಯಕ ತುಂಬಾ ಒಳ್ಳೆಯ ಮನುಷ್ಯನಾಗಿದ್ದ. ಆಮೇಲೆ ಒಳ್ಳೆಯ ನಡತೆಯುಳ್ಳವನಾಗಿದ್ದ. ಅದಕ್ಕಿಂತ ಮೇಲಾಗಿ ಅವ ನ್ಯಾಯ ರೀತಿಯಲ್ಲಿ ವ್ಯಾಪಾರ ಮಾಡ್ತಿದ್ದ. ಯಾವುದೇ ಗ್ರಾಹಕರಿಗೆ ಮೋಸ ಮಾಡಬೇಕು, ವಂಚನೆ ಮಾಡ್ಬೇಕಂತ ಅನ್ನೋದು ಅವನ ತಲೆಯಲ್ಲಿ ಇರ್ತಿರ್ಲಿಲ್ಲ. ಅವನ ತಲೆಯಲ್ಲಿರೋದು ಒಂದೇ, ನ್ಯಾಯ ರೀತಿಯಲ್ಲಿ ವ್ಯಾಪಾರ ಮಾಡಿ ಹಣವನ್ನ ಸಂಪಾದನೆ ಮಾಡ್ಬೇಕಂತ ಅನ್ನೋದು ಒಂದು ಯೋಚನೆಯಾಗಿತ್ತು. ಹೀಗೆ ಇವ ಒಳ್ಳೆಯ ನಡತೆಯುಳ್ಳವನಾಗಿದ್ದು ನ್ಯಾಯ ರೀತಿಯಲ್ಲಿ ವ್ಯಾಪಾರವನ್ನ ಮಾಡ್ತಿದ್ದ. ಅವನಿಗೆ ಅವನ ತಕ್ಕನಾಗಿರುವಂತನೇ ಹೆಂಡತಿದ್ದಳು. ಅವಳು ಕೂಡ ಒಳ್ಳೆಯ ಸ್ವಭಾವದವಳು. ವರದಪ್ಪ ನಾಯಕ ಅವರ ಜೀವನಕ್ಕೆ ಸಾಕಾಗುವಷ್ಟು ಸಂಪತ್ತನ್ನ ಗಳಿಸಿದ. ಬೇಕಾದಷ್ಟು ಐಶ್ವರ್ಯ ಇವ್ರ ಕಡೆ ಇದ್ರೂ ಕೂಡ ಈ ದಂಪತಿಗಳಿಗೆ ಒಂದು ಕೊರಗಿತ್ರಿ. ಏನು ಕೊರಗಿತ್ತು ಅಂತಂದ್ರೆ, ಈ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ನಮಗೆ ಮಕ್ಕಳಿಲ್ಲಲ್ಲ, ಏನು ಎಷ್ಟು ಗಳಿಸಿದ್ರಿ ಎದಕ್ಕೆ ಬಂತು ಅಂತ ಅನ್ನೋದು ಒಂದು ಕೊರಗಿತ್ತು. ಈ ಕೊರಗೆ ಅವರಿಗೆ ಜೀವನದಲ್ಲಿ ನಿರಾಸೆಯನ್ನುಂಟು ಮಾಡಿತ್ತು. ಸಾಮಾನ್ಯವಾಗಿ ಕಷ್ಟ ಅಂತ ಬಂದ್ರೆ ನಾವು ದೇವರಿಗೆ ಕಡೆ ಹೋಗಿ ಕೈ ಮುಗಿಯೋದಂತೂ ವಾಡಿಕೆ ಅದ. ಅದೇ ರೀತಿ ಈ ದಂಪತಿಗಳು ಕೂಡ ತಿರುಪತಿಗೆ ಹೋಗ್ತಾರ. ತಿರುಪತಿಗೆ ಹೋಗಿ ಪ್ರಭು ಶ್ರೀನಿವಾಸನ ಸೇವೆಯನ್ನ ಮಾಡ್ತಾರ. ಶ್ರೀನಿವಾಸನ ಸೇವೆಯನ್ನ ಮಾಡಿ ದೇವರೇ ಒಂದು ಪುತ್ರ ಸಂತಾನ ಕೊಡುವಂತಗಿಸಿಂದೇಳಿ ಹರಕೆಯನ್ನ ಹೊತ್ಕೊಳ್ತಾರ. ದೇವರ ಅನುಗ್ರಹದಿಂದ ಅವರಿಗೊಂದು ಪುತ್ರ ಸಂತಾನವಾಗ್ತದೆ, ಅಂದ್ರೆ ಒಂದು ಮಗು ಜನಿಸ್ತದ. ತಿರುಪತಿಯ ದೈವ ಶ್ರೀನಿವಾಸನ ಅನುಗ್ರಹದಿಂದ ಪುತ್ರ ಸಂತಾನವಾಗಿದ್ದರಿಂದ ವರದಪ್ಪ ನಾಯಕ ಮಗನ ಹೆಸರು ಶ್ರೀನಿವಾಸ ನಾಯಕ ಅಂತ ದೇವರ ಹೆಸರು ಇಟ್ಟು ಬಿಡ್ತಾನೆ. ಈಗ ಬಹಳ ದಿನದಿಂದ ಮಗು ಹುಟ್ಟದಂತಂದ್ಮೇಲೆ ಆ ಮನೆಯವರು ಬಹಳ ಪ್ರೀತಿಯಿಂದ ಬೆಳೆಸುವುದಂತೂ ಸ್ವಾಭಾವಿಕ. ಅದೇ ರೀತಿ ಈ ದಂಪತಿಗಳು ಕೂಡ ಆ ಮಗುವನ್ನ ಬಹಳ ಪ್ರೀತಿಯಿಂದ ಲಾಲನೆ ಪಾಲನೆ ಮಾಡ್ತಿದ್ರು. ಆ ಮಗು ಅಂದ್ರೆ ಶ್ರೀನಿವಾಸ ನಾಯಕ ತಂದೆಯ ವ್ಯಾಪಾರವಾಗಿರುವಂತ ರತ್ನಪಡಿ ವ್ಯಾಪಾರವನ್ನ ನೋಡ್ಕೋತಾ ಬೆಳೆದವ. ಹಾಗಾಗಿ ತಂದೆಯ ರತ್ನಪಡಿ ವ್ಯಾಪಾರವನ್ನ ಮುಂದುವರಿಸ್ಕೊಂಡು ಹೊಂಟ. ತಂದೆಯದೊಂದು ಜವಾಬ್ದಾರಿ, ಮಗ ಕೂಡ ಹೆಂಗ ವಯಸ್ಸಿಗೆ ಬಂದಾನ, ಮಗನಿಗೂ ಮದುವೆ ಮಾಡಿದ್ರಾಯ್ತು ಅಂತ ತಂದೆಯದೊಂದು ಜವಾಬ್ದಾರಿ ಅಲ್ರಿ. ತಂದೆ ಏನ್ ಮಾಡ್ತಾನ, ಮೃದು ಸ್ವಭಾವದ ಒಳ್ಳೆಯ ನಡತೆ ಉಳ್ಳವಳಾಗಿರುವಂತ ಸರಸ್ವತಿ ಎಂಬಾಕೆಯ ಜೊತೆ ಶ್ರೀನಿವಾಸ ನಾಯಕನಿಗೆ ಮದುವೆ ಮಾಡಿಸ್ತಾನ. ಸಂಸಾರ ಚೆನ್ನಾಗಿ ನಡೆದಿತ್ತು. ಸೊಸೆ, ಹೆಂಡತಿ, ಮಗ, ಸಣ್ಣ ಕುಟುಂಬ. ಆ ಕುಟುಂಬ ಬಹಳ ಸಂತೋಷವಾಗಿತ್ತು. ಅದೇ ರೀತಿ ಶ್ರೀನಿವಾಸ ನಾಯಕ ತನ್ನ ತಂದೆಗಿಂತ ಹೆಚ್ಚಿನ ಸಂಪತ್ತನ್ನ ಗಳಿಸಿದ. ಎಷ್ಟು ಸಂಪತ್ತು ಗಳಿಸಿದನು ಅಂತಂದ್ರ
ಜನರೇ ಇವನನ್ನ ನವಕೋಟಿ ನಾರಾಯಣ ಅಂತ ಬಿರುದು ಕೊಟ್ಟಿದ್ರು. ನವಕೋಟಿ ಅಂತಂದ್ರೆ 9 ಕೋಟಿ ಅಂತ. ಆಗಿನ ಕಾಲದಲ್ಲಿ 9 ಕೋಟಿ ಹಣ ಇರೋದಂದ್ರೆ ಸಾಮಾನ್ಯದ ಮಾತಲ್ಲ. ಅಷ್ಟೊಂದು ಹಣ ಈ ಶ್ರೀನಿವಾಸನ ಕಡೆ ಇರೋದ್ರಿಂದ ಜನರು ಅವನನ್ನ ನವಕೋಟಿ ನಾರಾಯಣ ಅಂತ ಬಿರುದಾಂಕಿತನಿಂದ ಕರೆಯಕ್ಕೆ ಪ್ರಾರಂಭಿಸಿದ್ರು. ಅಷ್ಟು ಸಂಪತ್ತನ್ನ ಈ ಶ್ರೀನಿವಾಸ ನಾಯಕ ಗಳಿಸಿದ. ಸಂಪತ್ತು ಹೆಚ್ಚಿದಂತೆಲ್ಲ ಶ್ರೀನಿವಾಸ ನಾಯಕನಿಗೆ ಇನ್ನೂ ಸಂಪತ್ತು ಗಳಿಸ್ಬೇಕಂತ ಅನ್ನೋದು ಒಂದು ದುರಾಸೆ ಉಂಟಾಗ್ತದ್ರಿ. ಆಸೆ ಉಂಟಾಗೋದು ಬೇರೆ, ದುರಾಸೆ ಉಂಟಾಗೋದೇ ಬೇರೆ ರೀ. ಆಸೆ ಅಂದ್ರೆ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ಗಳಿಸೋದು, ಅದು ಒಂದು ಆಸೆ. ದುರಾಸೆ ಅಂತಂದ್ರೆ ನನ್ನ ಮಗನಿಗೂ ಸಂಪತ್ತು ಆಗ್ಬೇಕು, ನನ್ನ ಮೊಮ್ಮಗನಿಗೆ ಮರಿ ಮೊಮ್ಮಗನಿಗೆ ಇನ್ನೂ 4 ಜನ್ಮ ಕುಂತು ತಿಂದ್ರು ಮುಗಿಬಾರ್ದು, ಅಷ್ಟು ಸಂಪತ್ತು ಗಳಿಸ್ಬೇಕನ್ನೋದು ಅದೊಂದು ದುರಾಸೆ. ಅದು ಆ ಒಂದು ದುರಾಸೆ ಶ್ರೀನಿವಾಸನಲ್ಲಿ ಹುಟ್ಕೊಳ್ತು. ದುರಾಸೆಯುಂಟಾಗಿದ್ದರಿಂದ ಅವ ಜಿಪುಣನಾಗಕ್ಕೆ ಪ್ರಾರಂಭಿಸಿದ. ದಿನೇ ದಿನೇ ಶ್ರೀನಿವಾಸ ನಾಯಕನಲ್ಲಿ ಜಿಪುಣತನ ಹೆಚ್ಚುತ್ತಾ ಹೋಯ್ತು ಸ್ನೇಹಿತರೆ. ಶ್ರೀನಿವಾಸ ನಾಯಕ ಯಾರಿಗೂ ಕರುಣೆ ತೋರ್ತಿರ್ಲಿಲ್ಲ. ದಾನ ಧರ್ಮ ಮಾಡೋದಂತೂ ಭಾಳ ದೂರುಳಿತು. ನಾನು ಬಡವದೀನಿಪ್ಪ, ನನ್ನ ಕಷ್ಟದ ಕಾಲಕ್ಕೆ ಒಂದು ಸ್ವಲ್ಪ ಆಗ, ನಾನು ಕಷ್ಟದಲ್ಲಿದ್ದೀನಿ ಅಂತಂದ್ರೆ ಯಾರಿಗೂ ಕರುಣೆ ತೋರ್ತಿರ್ಲಿಲ್ಲ. ಅವನದು ತಲೆಯೊಳಗೇನಿತ್ತು, ಹೆಚ್ಚಿನ ಸಂಪತ್ತನ್ನ ಗಳಿಸ್ಬೇಕು, ಆ ಗಳಿಸಿರ್ತಕ್ಕಂಥ ಹಣವನ್ನ ಕೂಡಿಸಿಡ್ಬೇಕು ಅಂತ ಅನ್ನೋದು ಒಂದು ವಿಚಾರ ಬಿಟ್ರೆ, ದಾನ ಧರ್ಮ ಮಾಡಬೇಕು, ಅವರಿಗೆ ಕರುಣೆ ತೋರ್ಬೇಕು, ಒಬ್ರಿಗೆ ಸಹಾಯ ಮಾಡ್ಬೇಕು ಅಂತ ಅನ್ನೋವೆಲ್ಲ ಇರಲಿಲ್ಲ, ಸೆಂಟಿಮೆಂಟ್ ಎಲ್ಲ ಇರಲಿಲ್ಲ ಅವನಿಗೆ. ಆದರೆ ಅವನ ಹೆಂಡತಿ ಇದಕ್ಕೆ ತದ್ ವಿರುದ್ಧ. ಏನಂದ್ರೆ ಅವನ ಹೆಂಡತಿದ ವಿಚಾರನೇ ಬೇರೆ. ಅವನ ಹೆಂಡತಿ ವಿಚಾರ ಏನಂತಂದ್ರೆ ಮನೆ ತಕ ಬಂದವ್ರಿಗೆ ಊಟ ಕೊಡಬೇಕು, ಕಷ್ಟ ಅಂತ ಬಂದವರಿಗೆ ದಾನ ಧರ್ಮ ಮಾಡಬೇಕು ಅಂತ ಅನ್ನೋ ಒಂದು ವಿಚಾರ ಉಳ್ಳಂತ ಹೆಣ್ಮಗಳಾಗಿದ್ದಳು. ಯಾರೇ ಬಡವರಾಗ್ಲಿ ಅಥವಾ ತೊಂದರೆ ಇರುವವರಾಗ್ಲಿ ನಮ್ಮ ಮನೆ ಮುಂದೆ ಬಂದ್ರೆ ಅಥವಾ ನಿನಗೇನಾದ್ರೂ ಬಂದು ಕೇಳಿದ್ರೆ ಯಾವುದೇ ರೀತಿಯ ದಾನ ಮಾಡಬಾರ್ದು ಅಂತ ಹೇಳಿ ಹೆಂಡತಿಗೂ ಕೂಡ ಕಂಡೀಷನ್ ಆಗ್ತಾನೆ. ಇವನ್ ಊಟ ಸತ್ಯಕ್ಕೆ ಹಾಕುವಂಗಿಲ್ಲ. ಯಾರಾದ್ರೂ ಊಟ ಕೊಡಮ್ಮ, ಇವತ್ತು ಊಟ ಮಾಡಿಲ್ಲ ಅಂತ ಮನೆ ತಕ್ಕ ಬಂದ್ರು ಊಟ ಕೂಡ ಕೊಡಂಗಿಲ್ಲ. ಆ ರೀತಿಯ ಒಂದು ಕಂಡೀಷನ್ ಅನ್ನ ಸರಸ್ವತಿಗೆ ಹಾಕ್ತಾನ. ಸರಸ್ವತಿ ಇದರಿಂದ ಬೇಜಾರಾಗ್ತಾಳ. ಎಷ್ಟು ಐಶ್ವರ್ಯ ಇದ್ರಿ ಅದಕ್ಕೆ ಬಂತ್ರಿ, ಒಬ್ಬರಿಗೆ ನಾವು ದಾನ ಮಾಡಕ್ ಆಗುದಿಲ್ಲಲ್ಲ ಅಂತ ಬೇಜಾರಾಗ್ತಾಳ. ಬೇಜಾರಾಗ್ತಾವಳು. ದೇವರಲ್ಲಿ ಯಾವಾಗ್ಲೂ ಒಂದೇ ಪ್ರಾರ್ಥನೆ, ಯಾವಾಗ್ಲೂ ಒಂದೇ ಚಿಂತೆ, ಹೇಗಾದ್ರೂ ಮಾಡಿ ಈ ಜಿಪುಣನಿರ್ತಕ್ಕಂಥ ನನ್ನ ಗಂಡನ ಮನಸ್ಸನ್ನ ಬದಲಾವಣೆ ಮಾಡುವ ದೇವರೇ ಅಂತ ಪ್ರಾರ್ಥನೆ ಮಾಡ್ತಿರ್ತಾಳ. ಶ್ರೀನಿವಾಸ ನಾಯಕನಿಗೆ 4 ಜನ ಗಂಡು ಮಕ್ಕಳಿರ್ತಾರ. ಅವರ ತಂದೆಯಾಗಿರುವಂತ ವರದಪ್ಪ ನಾಯಕ ಮೊಮ್ಮಕ್ಕಳ ಜೊತೆ ಆಟವಾಡ್ತಾ ಸಂತೋಷವಾಗಿ ಕಾಲ ಕಳೀತಾ ಇದ್ದ. ಆದ್ರೂ ಕೂಡ ಆ ವರದಪ್ಪ ನಾಯಕನಿಗೂ ಒಂದು ಕೊರಗು ಕಾಡ್ತಾ ಇತ್ತು. ಅದೇನು ಅಂತಂದ್ರ, ಯಾಕೆ ನನ್ನ ಮಗ ಇಷ್ಟೊಂದು ಜಿಪುಣನಾಗ್ತಾ ಇದ್ದಾನ, ಯಾಕೆ ನನ್ನ ಮಗ ಇಷ್ಟೊಂದು ಸ್ವಾರ್ಥತೆಯಿಂದ ಬದುಕ್ತಾ ಇದ್ದಾನ, ದೇವರಿಷ್ಟೆಲ್ಲ ಐಶ್ವರ್ಯ ಕೊಟ್ರು, ಬೇಕಂದಾಗ ಮಕ್ಕಳು ಕೊಟ್ಟಾನ, ಎಲ್ಲ ಸೌಕರ್ಯಗಳು ಕೊಟ್ಟಾನ, ಎಲ್ಲಾ ಕೊಟ್ಟಗಿಸಿಂದ ದೇವರು ಯಾಕೆ ಇವನಿಗೆ ಸ್ವಾರ್ಥ ಬುದ್ಧಿ ಕೊಟ್ಟ ಅಂತ ದೇವ್ರಿಗೂ ಕೂಡ ಪ್ರಶ್ನೆ ಕೇಳ್ತಿದ್ದ. ತನ್ನ ಸೊಸೆ ಯಾವ ರೀತಿ ಬೇಡ್ಕೊಳ್ತಿದ್ಳಲ್ಲ ದೇವರಿಗೆ, ಅದೇ ರೀತಿ ವರದಪ್ಪ ನಾಯಕನು ಕೂಡ ದೇವರಲ್ಲಿ, ದೇವ್ರೇ ನನ್ನ ಮಗನ ಈ ಜಿಪುಣತನ ಏನದಲ್ಲ ಮನಸ್ಸನ್ನ ಬದಲಾವಣೆ ಮಾಡು, ಸ್ವಾರ್ಥತೆಯಿಂದ ಬದುಕುವ ಈ ಸ್ವಾರ್ಥದ ಮನಸ್ಸನ್ನ ಬದಲಾವಣೆ ಮಾಡುವಂತ ತಂದೆಯೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದ ಸ್ನೇಹಿತರೆ. ವರದಪ್ಪ ನಾಯಕನಿಗೆ ವಿಪರೀತವಾದ ಕಾಯಿಲೆ ಆಯ್ತು. ನೋಡಿ, ವಯಸ್ಸಾಗ್ಯದಂದ್ರೆ ಕಾಯಿಲೆ ಅಂತೂ ಒಂದಲ್ಲ ಒಂದು ಹಂಗ ಬರ್ತಾ ಇರವೆ. ಅದೇ ರೀತಿ ವರದಪ್ಪ ನಾಯಕನಿಗೂ ಕೂಡ ಒಂದು ದಿನ ವಿಪರೀತವಾದ ಕಾಯಿಲೆ ಬಂತು. ಕಾಯಿಲೆ ಬಂದಾಗ ಶ್ರೀನಿವಾಸ ನಾಯಕರು ವೈದ್ಯರನ್ನ ಕರೆಸ್ತಾರೆ. ವೈದ್ಯರ ವರದಪ್ಪ ನಾಯಕನನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ಮೇಲೆ ರತ್ನಗಳನ್ನ ಸುಟ್ಟು ಅದರ ಬೂದಿ ಔಷಧವಾಗಿ ನಿಮ್ಮ ತಂದೆಗೆ ಕೊಡಬೇಕು ಅಂತ ವೈದ್ಯರ ಶ್ರೀನಿವಾಸ ನಾಯಕನಿಗೆ ತಿಳಿಸ್ತಾರ. ಆದ್ರೆ ಶ್ರೀನಿವಾಸ ನಾಯಕ ಏನ್ ಅನ್ಕೊಳ್ತಾನ, ಹೆಂಗೋ ನನ್ನ ತಂದೆಗೆ ವಯಸ್ಸಾಗ್ಯಾದ, ಅವ ಏನು ಹೆಚ್ಚು ದಿನ ಬದುಕುವುದಿಲ್ಲ, ರತ್ನಗಳನ್ನ ಯಾಕೆ ಸುಟ್ಟು ವೇಸ್ಟ್ ಮಾಡಲಿ, ಯಾಕೆ ಅವುಗಳನ್ನ ಸುಟ್ಟು ಭಸ್ಮ ಮಾಡಿ ದಂಡ ಮಾಡೋದು. ಇನ್ ಕೇಸ್ನ ರತ್ನಗಳನ್ನ ಸುಟ್ಟು ಔಷಧಿಯಾಗಿ ಮಾಡಿ ನನ್ನ ತಂದೆ ಕೊಟ್ಟರೂ ಕೂಡ ನನ್ನ ತಂದೆ ಬದುಕ್ತಾನಂತ ಏನು ಗ್ಯಾರಂಟಿ. ಈ ರೀತಿ ಯೋಚನೆ ಮಾಡಿ ಈ ರತ್ನಗಳನ್ನ ಸುಟ್ಟು ಅದರ ಬೂದಿ ಔಷಧಿಯಾಗಿ ಕೊಡ್ಬೇಕಂತ ಏನು ವೈದ್ಯರು ಹೇಳ್ತಾರಲ್ಲ ಅದನ್ನ ಒಪ್ಪೋದೇ ಇಲ್ಲ. ಶ್ರೀನಿವಾಸ ನಾಯಕ ಅದನ್ನ ಒಪ್ಪೋದೇ ಇಲ್ಲ. ಮಾರನೆಯ ದಿನವೇ ವರದಪ್ಪ ನಾಯಕ ಮರಣ ಹೊಂದುತ್ತಾನ. ಶ್ರೀನಿವಾಸ ನಾಯಕ ಎಷ್ಟು ಜಿಪುಣನಾಗಿದ್ದನು ಅಂತ ಅನ್ನಕ ಈ ಒಂದು ಘಟನೆಯೇ ಸಾಕ್ಷಿ. ಹುಟ್ಟಿಸಿದ ತಂದೆಗೆ ಒಂದು ರತ್ನವನ್ನ ಸುಟ್ಟು ಭಸ್ಮ ಮಾಡಿ ಔಷಧಿ ಕೊಡ್ಲಾರ್ದಂತ ಒಬ್ಬ ವ್ಯಕ್ತಿ ಬೇರೆಯವರು ಕೇಳಿದ್ರೆ ದುಡ್ಡು ಕೊಡ್ತಾನ? ಸಾಧ್ಯನೇ ಇಲ್ಲ. ಅಷ್ಟೊಂದು ಜಿಪುಣ ಈ ಶ್ರೀನಿವಾಸ ನಾಯಕನಾಗಿದ್ದ. ತಂದೆ ಸತ್ರ ಅವನಿಗೇನು ಫರಕ್ ಬೀಳಲಿಲ್ಲ ಬಿಡ್ರಿ. ಹೆಂಗ ವಯಸ್ಸಾಗ್ಯದ, ಸತ್ತಿರಬಹುದು ತಗೋ ಅಂತ ಕಿಸಿಂದೇಳೆ ಅದನ್ನ ತಲೆ ಕೆಡ್ಸ್ಕೊಳಂಗಿಲ್ಲ ಅಷ್ಟು. ಆದ್ರೆ ಇನ್ನೂ ಒಂದು ಘಟನೆ ನಡೀತದ. ಸ್ವತಃ ಭಗವಂತನೇ
ಈ ಶ್ರೀನಿವಾಸ ನಾಯಕನಿಗೆ ತಕ್ಕ ಪಾಠ ಕಲಿಸ್ತಾನ. ಅದರಿಂದ ಶ್ರೀನಿವಾಸ ನಾಯಕ ಬದಲಾವಣೆ ಆಗ್ತಾನ. ಆ ಘಟನೆ ಬಹಳ ಚಂದ ಅದ ರೀ. ಅದೇ ಶ್ರೀನಿವಾಸ ನಾಯಕ ಪುರಂದರದಾಸರಾದ ಘಟನೆ. ತಂದೆ ನಿಧನ ಹೊಂದಿದ ನಂತರದ ಘಟನೆ ಸ್ನೇಹಿತರೆ ಇದು. ತಂದೆ ತೀರ್ಕೊಂಡು ಕೆಲವು ದಿನಗಳಾಗಿದ್ದು, ಆಗ ಸಾಕ್ಷಾತ್ ಭಗವಂತನೇ ಒಬ್ಬ ಬ್ರಾಹ್ಮಣ ಮುದುಕನ ವೇಷದಲ್ಲಿ ಶ್ರೀನಿವಾಸನ ಅಂಗಡಿಗೆ ಬರ್ತಾನ. ಆ ಬ್ರಾಹ್ಮಣ ಮುದುಕ, ನೋಡಪ್ಪ ನನ್ನ ಮಗನ ಉಪನಯನ ಮಾಡಬೇಕಾಗ್ಯದ, ತನಗೆ ಸ್ವಲ್ಪ ಹಣಕಾಸಿನ ಸಹಾಯ ಮಾಡು ಅಂತ ಕೇಳ್ಕೊಳ್ತಾನ. ಶ್ರೀನಿವಾಸ ನಾಯಕಗೆ ಕೊಡೋ ಮನಸ್ಸಿರಲಿಲ್ಲ. ಆದ್ರೆ ಈ ಬಡ ಬ್ರಾಹ್ಮಣ ಅಂಗಡಿಯಿಂದ ಕದಲಕ್ಕೆ ತಯಾರಿಲ್ಲ. ಅದಕ್ಕೆ ಮುಂದಿನ ವಾರ ಬನ್ನಿ ಕೊಡ್ತೀನಿ ನಿಮಗಂತ ಸುಮ್ಮನೆ ಹೇಳಿ ಕಳಿಸ್ತಾನ. ಆ ಮುದುಕ ಬಹಳ ಜಿಡ್ಡು ಮುದುಕ. ಶ್ರೀನಿವಾಸ ನಾಯಕ ಯಾವ ದಿನ ಹೇಳ್ತಾನ ಆ ದಿನನೇ ಅಂಗಡಿಗೆ ಬಂದು ಕುಂತ್ಕೊಂಡ್ಬಿಡವ. ನೀವು ಹೇಳಿದ್ರಲ್ಲ ಬುದ್ಧಿ, ಹಣಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಬುದ್ಧಿ, ಇವತ್ತು ಕೊಡ್ರಿ ಅಂತಂತ ಕುಂತ್ಕೊಂಡ್ಬಿಡವ ಬಂದು. ಇದೇ ರೀತಿ 6 ತಿಂಗಳು ಹೋಗ್ತದ. ಶ್ರೀನಿವಾಸ ನಾಯಕ ಅವನಿಗೆ ಹಣನೇ ಕೊಡುದಿಲ್ಲ. ಆದ್ರೆ ಆ ಮುದುಕ ಬಿಡಕ್ಕೆ ತಯಾರಿಲ್ಲ. ಈ ರೀತಿ 6 ತಿಂಗಳ ಕಳಿತಾವ. ಆ ಮುದುಕ 6 ತಿಂಗಳು ಪರದಾಡ್ತಾನ. 6 ತಿಂಗಳು ಅಲೆದಾಡ್ತಾನ. ಅವನು ಕಾಲಾಗಿದ್ದ ಚಪ್ಲಿನೇ ಹರಿದಿರ್ಬೇಕು ಅಂತೀನಿ. ಆ ಪರಿ ಅಲೆದಾಡ್ತಾನ. ಶ್ರೀನಿವಾಸ ನಾಯಕನಿಗೆ ಗೊತ್ತಾಗ್ತದೆ, ಎಂತ ಜಿಡ್ಡು ಮುದುಕನೋ ಮಾರಾಯ, ಇವ ಯಾಕೋ ಹೋಗಂಗೆ ಕಾಣುವುದಿಲ್ಲ, ಏನಾರ ಒಂದು ಕೊಟ್ರಾಯ್ತಾಳ ಅಂದ್ಗಿಸಿಂದೇಳಿ ಒಂದು ಮೂಟೆ ಸವಕಲು ನಾಣ್ಯಗಳಿರ್ತಾವ, ಅವುಗಳ ತಗೊಂಡು ಬರ್ತಿರ್ತಾನ. ಈ ಮುದುಕನಿಗೆ ಅನಿಸ್ತದ, ಓ ಇವತ್ತು ಇವನು ಬದಲಾವಣೆ ಆಗ್ಯದ, ಇವತ್ತು ಉದಾರಿ ಆಗ್ಯಾನ ಕಾಣ್ತದ ಶ್ರೀನಿವಾಸ ನಾಯಕ ಅಂತ ಇವ ಅನ್ಕೊಂಡಿರ್ತಾನೆ. ಯಾರು ಈ ಬ್ರಾಹ್ಮಣ ಮುದುಕ ಅನ್ಕೊಂಡಿರ್ತಾನ. ಆ ಮೂಟೆ ತಗೊಂಬಂದ ಅದ್ರೊಳಗಿರ್ತಕ್ಕಂಥ ಒಂದು ಸವಕಲು ನಾಣ್ಯ ಅಂದ್ರೆ ಮುರುಕಲ್ಲು ನಾಣ್ಯವನ್ನ ಈ ಬ್ರಾಹ್ಮಣನಿಗೆ ಕೊಡ್ತಾನ. ಆ ಬ್ರಾಹ್ಮಣಿಗೆ ಅವಾಗ ಗೊತ್ತಾಗ್ತು, ಓ ಇನ್ನೂ ಇವ ಏನು ಉದಾರಿ ಆಗಿಲ್ಲ, ಇವ ಇನ್ನೂ ಜಿಪುಣನೆ ಅದಾನ ಅಂತ ಹೇಳಿ ಆ ಒಂದು ಸವಕಲು ಅಥವಾ ಮುರುಕಲ್ಲು ನಾಣ್ಯವನ್ನ ತೆಗೆದುಕೊಂಡು ಆ ಬ್ರಾಹ್ಮಣ ಮುದುಕ ಸೀದಾ ಶ್ರೀನಿವಾಸನ ಮನೆಗೆ ಹೋಗ್ತಾನೆ. ಭಗವಂತರಿ ಯಾರ ಮನೆ ಎಲ್ಲೈತಿ ಏನು ಎಲ್ಲ ಗೊತ್ತೈತಿ ಅವನಿಗೆ. ಶ್ರೀನಿವಾಸನ ಮನೆಗೆ ಹೋಗ್ತಾನ. ಶ್ರೀನಿವಾಸನ ಮನೆಗೆ ಹೋಗಿ ಅವನ ಮಡದಿಯ ಜೊತೆ ಮಾತನಾಡ್ತಾನ. ಶ್ರೀನಿವಾಸನ ಮಡದಿ ಅಂತ ಈ ಬಡ ಬ್ರಾಹ್ಮಣನಿಗೆ ಗೊತ್ತು. ಆದ್ರೆ ಗೊತ್ತಿಲ್ಲಾರ್ದಂಗ ನಟಿಸಿ ಆ ಬ್ರಾಹ್ಮಣ ನಡೆದಿರ್ತಕ್ಕಂಥ ಎಲ್ಲಾ ಸಂಗತಿಯನ್ನ ಆ ಶ್ರೀನಿವಾಸನ ಹೆಂಡತಿ ಎದುರು ಹೇಳ್ತಾನ. ಅವ ಏನ್ ಹೇಳ್ತಾನಂದ್ರ, ಊರಿನ ಅತಿ ಐಶ್ವರ್ಯವಂತನಾದ ಶ್ರೀನಿವಾಸ ಅಂತ ಒಬ್ಬ ರತ್ನಪಡಿ ವ್ಯಾಪಾರಿ ನನ್ನ ಮಗನ ಉಪನಯನಕ್ಕಾಗಿ ಧನ ಸಹಾಯ ಕೇಳಿದೆ. 6 ತಿಂಗಳುಗಳನ್ನ ನನಗ ಅಲೆದಾಡಿಸಿ ಕೊನೆಗೆ ಒಂದು ಮುರುಕಲ್ಲು ನಾಣ್ಯವನ್ನ ಕೊಟ್ಟು ಕಳಿಸಿದ ನೋಡು, ಎಂತ ಜಿಪುಣ ಅದಾನ ಅಂತ ಶ್ರೀನಿವಾಸನ ಮಡದಿಯ ಹತ್ತಿರ ಹೇಳ್ತಾ ಇದ್ದಾನವ. ಅವಳಿಗೆ ಗೊತ್ತಾಗ್ಬಿಡ್ತದ, ಓ ಇದು ನನ್ನ ಗಂಡಂದೇ ಇದು ಕಿತಾಪತಿ ಅಂದ್ಗಿಸಿಂದೇಳಿ ಬಹಳ ಬೇಜಾರಾಗ್ತದ. ಕಷ್ಟದಲ್ಲಿರುವಂತವರಿಗೆ ಸಹಾಯ ಮಾಡುವುದಿಲ್ಲಲ್ಲ ನನ್ನ ಗಂಡ ಅಂತ ಬಹಳ ಬೇಜಾರು ಮಾಡ್ಕೊಳ್ತಾಳ. ಆ ಮುದುಕ ಸರಸ್ವತಿ ಕಡೆ ಕೇಳ್ತಾನೆ, ನೀವಾದ್ರೂ ಏನಾರೇ ಧನ ಸಹಾಯ ಮಾಡ್ರಿ, ನನ್ನ ಮಗನ ಉಪನಯನ ಮಾಡಬೇಕಾಗ್ಯದ ಅಂತಗಿಸಿಂದೇಳಿ ಸರಸ್ವತಿ ಕಡೆ ಕೇಳ್ತಾನ. ಆದ್ರೆ ಶ್ರೀನಿವಾಸ ನಾಯಕ ಮೊದಲೇ ಸರಸ್ವತಿಗೆ ಕಂಡೀಷನ್ ಹಾಕಿರ್ತಾನ, ಯಾರಾದ್ರೂ ಕಷ್ಟ ಅಂತ ಬಂದ್ರೆ, ಏನಾದ್ರೂ ದಾನ ಕೊಡ್ರಿ ಅಂತ ಬಂದ್ರೆ ದಾನ ಧರ್ಮ ಮಾಡುವಂಗಿಲ್ಲ ಅಂತ ಮೊದಲೇ ಕಂಡೀಷನ್ ಹಾಕಿರ್ತಾನ. ಹಾಗಾಗಿ ಸರಸ್ವತಿ ಅಂತಾಳ, ನೋಡಜ್ಜ ಈ ಮನೆಯಲ್ಲಿ ಇರ್ತಕ್ಕಂಥದ್ದು ಎಲ್ಲನೂ ಕೂಡ ನನ್ನ ಗಂಡಂದೇ ಅದ. ಆಮೇಲೆ ನನ್ನ ಗಂಡ ಈ ರೀತಿ ಕಂಡೀಷನ್ ಹಾಕ್ಯಾನ, ಈ ಮನೆಯಲ್ಲಿರ್ತಕ್ಕಂಥ ಯಾವುದೇ ಒಡವೆಗಳಾಗ್ಲಿ ಅಥವಾ ಸಾಮಾನುಗಳಾಗ್ಲಿ ನಿನಗೆ ಕೊಡುವಂತ ಅಧಿಕಾರ ನನಗಿಲ್ಲ ಅಂತ ಸರಸ್ವತಿ ಆ ಮುದುಕನಿಗೆ ತಿಳಿಸ್ತಾಳ. ಆ ಮುದುಕ ಬಲಜಾಣ. ಆ ಮುದುಕ ಹೇಳ್ತಾನ, ನೋಡ್ತಾಯೇ ನಿನ್ನ ಮೂಗಿನಲ್ಲಿರುವಂತ ಮುಗುತಿ ತವರು ಮನೆಯವರು ಮಾಡಿಸಿದ್ದು. ತವರು ಮನೆಯವರು ಮಾಡಿಸಿರ್ತಕ್ಕಂಥ ಮುಗುತಿಯ ಮೇಲೆ ಸಂಪೂರ್ಣವಾದಂತ ಅಧಿಕಾರ ನಿನಗದ. ಹಾಗಾಗಿ ಅದನ್ನೇ ದಾನ ಮಾಡು ಅಂತ ಆ ಮುದುಕ ಸರಸ್ವತಿ ಕಡೆ ಕೇಳ್ತಾನ. ಅದು ವಜ್ರದ ಮುಗುತಿಯಾಗಿರ್ತದ್ರಿ. ಆ ವಜ್ರದ ಮುಗುತಿಯನ್ನ ತೆಗೆದು ಸರಸ್ವತಿ ಆ ಮುದುಕನಿಗೆ ಕೊಡ್ತಾಳ. ಆ ಮುದುಕ ಆ ವಜ್ರದ ಮುಗುತಿಯನ್ನ ತೆಗೆದುಕೊಂಡು ನೇರವಾಗಿ ಶ್ರೀನಿವಾಸನ ಅಂಗಡಿಗೆ ಬರ್ತಾನ. ಯಾಕೆ ಶ್ರೀನಿವಾಸನ ಅಂಗಡಿಗೆ ಬರ್ತಾನ ಅಂತಂದ್ರೆ, ರತ್ನಪಡಿ ವ್ಯಾಪಾರ ಮಾಡ್ತಕ್ಕಂಥ ಅತ್ಯಂತ ಶ್ರೇಷ್ಠ ಅಂಗಡಿ ಆ ಊರಿನಲ್ಲಿ ಈ ಶ್ರೀನಿವಾಸಂದು ಮಾತ್ರವಾಗಿರ್ತದೆ. ಹಾಗಾಗಿ ಆ ಮುದುಕ ಈ ಶ್ರೀನಿವಾಸನ ಅಂಗಡಿಗೆ ಬರ್ತಾನ. ಬಂದು ಆ ಮೂಗುತಿಯನ್ನ ಶ್ರೀನಿವಾಸನಿಗೆ ಕೊಟ್ಟು, ಇದಕ್ಕೆ ಎಷ್ಟು ಬೆಲೆ ಬರ್ತಾ ಅಷ್ಟು ಹಣವನ್ನ ನನಗೆ ಕೊಡು ಅಂತ ಹೇಳಿ ಕೇಳ್ತಾನ. ಆ ಮುಗುತಿ ನೋಡಿದ ತಕ್ಷಣ, ಏನು ಈ ಮುಗುತಿ ನನ್ನ ಹೆಂಡತಿ ಮುಗುತಿ ಇದ್ದಂಗೆ ಅದಲ್ಲ ಅಂತ ಶ್ರೀನಿವಾಸ ನಾಯಕನಿಗೆ ಡೌಟ್ ಬರ್ತದ. ಈ ಮುಗುತಿ ನಿಮ್ ಕಡೆ ಹೇಗೆ ಬಂತು ಅಂತ ಶ್ರೀನಿವಾಸ ನಾಯಕ ಆ ಮುದುಕನಿಗೆ ಕೇಳ್ತಾನ. ಒಬ್ಬ ಶ್ರೀಮಂತ ಮನೆತನದ ಗೃಹಿಣಿ ಇದನ್ನ ತನಗೆ ದಾನವಾಗಿ
ನೀಡಿದಳು ಅಂತ ಆ ಮುದುಕ ಶ್ರೀನಿವಾಸನಿಗೆ ತಿಳಿಸ್ತಾನ. ಆಗ ಶ್ರೀನಿವಾಸ ನಾಯಕನಿಗೆ ನನ್ನ ಹೆಂಡತಿನೇ ಇವನಿಗೆ ದಾನವಾಗಿ ನೀಡಿದ್ದು ಅಂತ ಕನ್ಫರ್ಮ್ ಆಗ್ತದ. ಇಂಥ ಬೆಲೆ ಬಾಳುವಂತ ವಜ್ರದ ಮೂಗುತಿಯನ್ನ ದಾನವಾಗಿ ನೀಡಿದ್ದಾಳಲ್ಲ, ನಾನು ಕಂಡೀಷನ್ ಹಾಕಿದ ಮೇಲೂ ದಾನವಾಗಿ ನೀಡಿದ್ದಾಳಲ್ಲ ಅಂತ ಶ್ರೀನಿವಾಸ ನಾಯಕನಿಗೆ ವಿಪರೀತವಾದ ಕೋಪ ಬರ್ತದೆ. ಮೂಗುತಿಯ ಸರಿಯಾದ ಬೆಲೆಯನ್ನ ನಿಗದಿ ಮಾಡ್ತಾನ. ನಿಗದಿ ಮಾಡಿ ಆ ಬ್ರಾಹ್ಮಣನಿಗೆ ನಾಳೆ ಬಂದು ಹಣವನ್ನ ತೆಗೆದುಕೊಂಡು ಹೋಗು ಅಂತ ಹೇಳಿ ಕಳಿಸ್ತಾನ. ಆ ಮೂಗುತಿಯನ್ನ ಪೆಟ್ಟಿಗೆಯಲ್ಲಿ ಭದ್ರವಾಗಿಟ್ಟು ಬೀಗವನ್ನ ಹಾಕಿ ಮನೆಗೆ ಆತುರವಾಗಿ ಹೋಗ್ತಾನ. ಮನೆಗೆ ಹೋಗಿ ನೋಡ್ತಾನ, ಸರಸ್ವತಿಯ ಮೂಗಿನಲ್ಲಿ ಮೂಗುತಿ ಇರಲಿಲ್ಲ. ಆಗ ಶ್ರೀನಿವಾಸ ನಾಯಕನಿಗೆ ಇದು ತನ್ನ ಹೆಂಡತಿಯ ಮೂಗುತಿನೇ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದು ಹೆಂಡತಿಗೆ ತಿಳಿಯದಂತೆಯೇ ನಟಿಸಿ ಆ ಶ್ರೀನಿವಾಸ ನಾಯಕ ಮೂಗುತಿ ಏನಾಯಿತು ಅಂತ ಸರಸ್ವತಿಗೆ ಕೇಳ್ತಾನ. ನಿನ್ನ ಮೂಗಿನಲ್ಲಿರುವ ಮೂಗುತಿ ಏನಾಯಿತು ಅಂತ ಶ್ರೀನಿವಾಸ ನಾಯಕ ತನ್ನ ಹೆಂಡತಿಯಾದ ಸರಸ್ವತಿಗೆ ಕೇಳ್ತಾನ. ಸರಸ್ವತಿ ಹೆದರ್ಕೊಂಡ್ಬಿಡ್ತಾಳ. ನನ್ನ ಗಂಡು ಏನಾದ್ರೂ ಇದ್ರ ದಾನ ಮಾಡಿದ ವಿಷಯ ಗೊತ್ತಾಯ್ತೋ ಏನೋ, ಈ ರೀತಿ ಕೇಳ್ತಾ ಇದಾರಲ್ಲ, ಇವಾಗ ನಾನು ದಾನ ಮಾಡೀನಿ ಅಂತಂದ್ರೆ ನನಗೆ ಇವ್ರು ಶಿಕ್ಷಿಸ್ತಾರ, ಜೋರಾಡಿ ಚೀರಾಡ್ತಾರ, ಅಕ್ಕಪಕ್ಕ ಮನೆಯವ್ರೆಲ್ಲರೂ ಬಂದು ನೋಡಿ ಸುಳ್ಳ ನಂದು ಮಾನ ಹಾಳಾಗ್ತದಲ್ಲ, ಏನ್ ಹೇಳೋದು ಇವ್ರಿಗೆ ಅಂತ ಒಂದು ಯೋಚನೆ ಮಾಡ್ಬೇಕಾದ್ರೆ ಟಕ್ ಅಂತ ಒಂದು ಯೋಚನೆ ಒಳಿತದ ಅವ್ರಿಗೆ. ಅವ್ರು ಹೇಳ್ತಾರ, ಸ್ನಾನ ಮಾಡ್ಬೇಕಾದ್ರೆ ಅದು ಎಲ್ಲೋ ತೆಗೆದಿಟ್ಟಿನ್ರಿ ಅಂತ ಗಂಡನಿಗೆ ಹೇಳ್ತಾಳ. ಆದ್ರೆ ಶ್ರೀನಿವಾಸ ನಾಯಕ ಬಿಡ್ಬೇಕಲ್ಲ, ಅದನ್ನ ಈಗಲೇ ಹುಡುಕಾಡ್ಕೊಂಡ್ ಬಂದು ನನಗೆ ತೋರ್ಸು ಅಂತ ಹೇಳಿ ಶ್ರೀನಿವಾಸ ನಾಯಕ ಹೆಂಡತಿಗೆ ಹೇಳ್ತಾನ. ಈಗ ಸರಸ್ವತಿ ದಾನ ಮಾಡಿರುವಂತದ್ದು ಎಲ್ಲಿ ಹುಡುಕ್ಬೇಕು? ಆಮೇಲೆ ಶ್ರೀನಿವಾಸ ನಾಯಕನಿಗೆ ಅದನ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ಬೇಕು? ಮೊದಲೇ ಅತ್ಯಂತ ಜಿಪುಣನಾಗಿರುವಂತ ವ್ಯಕ್ತಿ, ಈ ವ್ಯಕ್ತಿ ಯಾವ ರೀತಿ ನಾನು ಇದನ್ನ ಕನ್ವಿನ್ಸ್ ಮಾಡ್ಲಿ? ಇದಕ್ಕಿಂತ ಇವನಿಗೆ ಕನ್ವಿನ್ಸ್ ಮಾಡೋದಕ್ಕಿಂತ ನಾ ಆತ್ಮಹತ್ಯೆ ಮಾಡ್ಕೊಳ್ಳೋದೆ ವಾಸಿ ಅಂತ ಹೇಳಿ ಅವಳು ನೇರವಾಗಿ ದೇವರ ಮನೆಗೆ ಹೋಗ್ತಾಳ. ದೇವರ ಮನೆಗೆ ಹೋಗಿ ಚಿಲ್ಕ ಹಾಕೋತಾಳ, ಬಾಗಿಲ್ದ ಚಿಲ್ಕ ಹಾಕೋತಾಳ. ಚಿಲ್ಕ ಹಾಕೊಂಡು ತನ್ನ ಬಳಿಯಲ್ಲಿರ್ತಕ್ಕಂಥ ವಜ್ರವನ್ನ ಪುಡಿ ಮಾಡಿ ನೀರಿನ ಬಟ್ಟಲಿನಲ್ಲಿ ಹಾಕಿ ಕುಡ್ದ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ, ಇನ್ನೇನು ಕುಡಿಬೇಕು ಅನ್ನುವಷ್ಟರಲ್ಲಿ ಆ ಬಟ್ಟಲಿನಲ್ಲಿ ಆಕೆಯ ಮೂಗುತಿ ಪಳಪಳ ಅಂತ ಒಳಿತಿರ್ತದ. ಇದೇನಪ್ಪ ಇದು ಅಂತ ಆಶ್ಚರ್ಯವಾಗಿ ನೋಡ್ತಾಳೆ. ಆ ಸರಸ್ವತಿಯ ಮೂಗುತಿ ಅದರಲ್ಲಿರ್ತದ. ಅದಕ್ಕ ಅನ್ನೋದು ದೈವ ಲೀಲೆ ಅಂತ ಅನ್ನೋದು. ಅವಳು ಬಹಳ ಸಂತೋಷ ಆಗ್ತಾಳ. ದೇವ್ರೇ ನನ್ನನ್ನು ಬದುಕಿಸಿ ಬಿಟ್ಟಿಯಲ್ಲಪ್ಪ ಅಂತ ಹೇಳಿ ಆ ಮೂಗುತಿಯನ್ನ ಗಂಡನಿಗೆ ತೋರಿಸ್ತಾಳ. ಮೂಗುತಿ ನೋಡಿದ ಶ್ರೀನಿವಾಸ ನಾಯಕನಿಗೆ ಆಶ್ಚರ್ಯ ಆಗ್ತದ. ಅವ ಕೂಡ್ಲೆ ಆತುರವಾಗಿ ಅಂಗಡಿಗೆ ಬರ್ತಾನ. ಅಂಗಡಿಗೆ ಬಂದು ಪೆಟ್ಟಿಗೆಯ ಬೀಗ ತೆಗೆದು ಪೆಟ್ಟಿಗೆ ಓಪನ್ ಮಾಡಿ ನೋಡ್ತಾನ. ಆದ್ರೆ ಅಲ್ಲಿ ಆ ಮೂಗುತಿ ಏನು ಇಟ್ಟಿರ್ತಾನಲ್ಲ, ಆ ಮೂಗುತಿ ಇರಲಿಲ್ಲ. ಶ್ರೀನಿವಾಸ ನಾಯಕನಿಗೆ ಪರಮಾಶ್ಚರ್ಯವಾಗಿ ಬಿಡ್ತದ. ಪೆಟ್ಟಿಗೆಯಲ್ಲಿ ಭದ್ರವಾಗಿ ಬೀಗ ಹಾಕಿ ಇಟ್ಟೋಗಿರ್ತಕ್ಕಂಥದ್ದನ್ನ ಈ ಮೂಗುತಿ ಎಲ್ಲೋಯ್ತು? ಆಮೇಲೆ ಹೆಂಡತಿಯ ಕೈಯಲ್ಲಿ ಈ ಮೂಗುತಿ ಹ್ಯಾಂಗ್ ಬಂತು ಅಂತ ಪರಮಾಶ್ಚರ್ಯವಾಗ್ತಾನ. ಅವನಿಗೆ ಜೀವ ಸಮಾಧಾನ ಆಗೋದಿಲ್ಲ. ಕೂಡಲೇ ಮತ್ತೆ ಮನೆಗೆ ಬರ್ತಾನ. ಮನೆಗೆ ಬಂದು ಹೆಂಡತಿಗೆ ನಿಜ ಹೇಳು, ಏನಾಗಿತ್ತು ಅಂತ ನಿಜ ಹೇಳು ಅಂತ ಹೇಳಿ ಕೇಳ್ತಾನ. ಕೇಳಿದ ಮೇಲೆ ಸರಸ್ವತಿ ನಡೆದಿರ್ತಕ್ಕಂಥ ಘಟನೆಯನ್ನ ಸ್ವವಿವರವಾಗಿ ಹೇಳ್ತಾಳ. ಏನಂತಂದ್ರ, ಒಬ್ಬ ಬಡ ಬ್ರಾಹ್ಮಣ ನಮ್ಮ ಮನೆಗೆ ಬಂದಿದ್ದ. ನೀವು ಅವನಿಗೆ 6 ತಿಂಗಳ ತಿರುಗಾಡಿಸಿ ಅವನಿಗೆ ಧನ ಸಹಾಯ ಮಾಡ್ಲಿಲ್ವಂತೆ. ಆ ಬಡ ಬ್ರಾಹ್ಮಣ ನನ್ನ ಕಡೆ ಬಂದು ದಾನ ಕೇಳ್ದ. ನನ್ನ ಕಡೆ ಇರುವಂಥದ್ದು ಮೂಗುತಿ ನಮ್ಮ ತವರು ಮನೆಯವರು ಕೊಟ್ಟಿದ್ದು ಅಂತ ಹೇಳಿ ನಾನು ಆ ಬಡ ಬ್ರಾಹ್ಮಣನಿಗೆ ದಾನ ಮಾಡಿದೆ. ನೀವು ನನಗೆ ಬಂದು ಮೂಗುತಿ ತೋರಿಸ್ರಿ ಅಂತ ಕೇಳಿದ್ರಿ. ಹಾಗಾಗಿ ನಾನು ಹೋಗಿ ದೇವರ ಮನೆಯೊಳಗೆ ಹೋಗಿ ಚಿಲಕ ಹಾಕಿ ವಜ್ರವನ್ನ ಕುಟ್ಟಿ ಪುಡಿ ಮಾಡಿ ಕುಡ್ದು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಅನ್ಕೊಂಡಿದ್ದೆ. ಅಷ್ಟ್ರೊಳಗ ಆ ಲೋಟದಲ್ಲಿ ಮೂಗುತಿ ಬಂತು. ಹ್ಯಾಂಗ ಬಂತು ನನಗೂ ಗೊತ್ತಿಲ್ಲ. ಆ ಮೂಗುತಿಯನ್ನ ತಂದು ನಿಮಗ ತೋರಿಸಿದೆ ಅಂತ ನಡೆದಿರ್ತಕ್ಕಂಥ ಎಲ್ಲಾ ಘಟನೆ ಸರಸ್ವತಿ ಹೇಳ್ತಾಳ. ಇದನ್ನ ಕೇಳಿ ಶ್ರೀನಿವಾಸ ನಾಯಕನಿಗೆ ಆಶ್ಚರ್ಯವಾಗ್ತದ್ರಿ. ಈ ಘಟನೆಯಿಂದ ಶ್ರೀನಿವಾಸ ನಾಯಕನಿಗೆ ಅವಾಗ ಮನ ಪರಿವರ್ತನೆ ಆಗ್ತದ್ರಿ. ನಡೆದಿರ್ತಕ್ಕಂಥ ಹಿಂದಿನ ಎಲ್ಲಾ ಘಟನೆ ಒಮ್ಮೆ ನೆನಪಿಗೆ ಬರ್ತದ. ತನ್ನ ದುರಾಸೆಯಿಂದಲೇ ತಂದೆಯ ಸಾವಾಯಿತು, ಮತ್ತೆ ನನ್ನ ದುರಾಸೆಯಿಂದಲೇ ನನ್ನ ಹೆಂಡತಿಯ ಸಾವಾಗ್ತಿತ್ತು. ಈ ಐಶ್ವರ್ಯದಿಂದ ಏನು ಪ್ರಯೋಜನ ಅದ? ಈ ಧನ ಪಿಶಾಚಿ ಅಂತನ್ನೋದು ನನ್ನನ್ನು ಕೆಸರಿನಲ್ಲಿ ಹೊರಳಾಡುವಂತೆ ಮಾಡಿತ್ತಲ್ಲ ಅಂತ ಹೇಳಿ ದುಃಖಿಸ್ತಾನೆ. ಈ ಸಂಪತ್ತು ನನ್ನನ್ನ ಕಟುಗನನ್ನಾಗಿ ಮಾಡಿತ್ತಲ್ಲ,
ಆಮೇಲೆ ನನ್ನನ್ನೇ ನಂಬಿ ಬಂದಿರುವಂತ ಬಡ ಬ್ರಾಹ್ಮಣನಿಗೂ ಕೂಡ ನಾನು 6 ತಿಂಗಳ ಅಲದಾಡಿಸಿ ಹಣ ಸಹಾಯ ಮಾಡದೇನೆ ಅವನಿಗೂ ಕೂಡ ನಾನು ಮೋಸ ಮಾಡಿದ್ದೀನಿ ಅಲ್ಲ ಅಂತ ತನ್ನನ್ನು ತಾನು ದುಃಖಿಸಿಕೊಳ್ತಾ ಈ ರೀತಿ ಮೋಸ ಮಾಡಿರ್ತಕ್ಕಂಥದ್ದಕ್ಕೆ ನನಗೆ ನರಕವೇ ಗತಿ ಅಂತ ದುಃಖಿಸಿಕೊಳ್ತಾ ಅವನಿಗೆ ತಿಳಿಯದ ಹಾಗೆಯೇ ಆಧ್ಯಾತ್ಮಿಕದ ಕಡೆ ಮನಸ್ಸು ಪರಿವರ್ತನೆ ಆಯ್ತ್ರಿ. ಆಧ್ಯಾತ್ಮಿಕ ಐಶ್ವರ್ಯದ ಮುಂದೆ ಯಾವ ಐಶ್ವರ್ಯವು ಹೆಚ್ಚಲ್ಲ, ಅದು ಸರ್ವವ್ಯಾಪಿಯಾಗಿರುವಂಥದ್ದು. ಅಂದ್ರೆ ಆಧ್ಯಾತ್ಮಿಕ ಐಶ್ವರ್ಯ ಅಂತ ಅನ್ನೋದು ಸರ್ವವ್ಯಾಪಿಯಾಗಿರುವಂಥದ್ದು, ಆಮೇಲೆ ಎಲ್ಲರಿಗೂ ದೊರೆಯುವಂತ ಸಂಪತ್ತಾಗಿರುವಂಥದ್ದು, ಬೇಡದವರಿಗೆಲ್ಲ ಹುಡುಕಿದವರಿಗೆಲ್ಲ ಸಿಗುವಂತ ಸಂಪತ್ತಾಗಿರುವಂಥದ್ದು. ಅಂತ ಸಂಪತ್ತನ್ನ ಪಡ್ಕೊಳ್ಬೇಕು ಅಂತ ಆ ಆಧ್ಯಾತ್ಮಿಕ ಐಶ್ವರ್ಯವನ್ನ ಹುಡುಕಾಡಕ್ ಹೊರಟ. ಹಣದ ದುರಾಸೆ ಇದ್ದ ಶ್ರೀನಿವಾಸ ನಾಯಕ ಬದಲಾಗಿ ದೇವರ ಹುಚ್ಚನಾದ. ದೇವರ ಸಂಕಲ್ಪವಿದ್ರ ಎಂಥದ್ದನ್ನೂ ಕೂಡ ಪರಿವರ್ತನೆ ಮಾಡಬಲ್ದು ಅಂತನ್ನಕ್ಕೆ ಇದೊಂದು ಘಟನೆಯೇ ಸಾಕ್ಷಿ ಸ್ನೇಹಿತರೆ. ತನ್ನಲ್ಲಿದ್ದ ಎಲ್ಲಾ ಸಂಪತ್ತನ್ನ ದಾನ ಮಾಡಿ ಶ್ರೀನಿವಾಸ ನಾಯಕ ತನ್ನ ಹೆಂಡತಿ ಮಕ್ಕಳೊಡನೆ ದೇವರ ಅನುಗ್ರಹದ ಸಂಪತ್ತನ್ನ ಹುಡುಕಿಕೊಂಡು ಹೊರಟನ ಸ್ನೇಹಿತರೆ. ಮುಂದೆ ಎಂದೂ ಕೂಡ ನನ್ನ ಸಂಪತ್ತು ದಾನ ಮಾಡಿದಿನಲ್ಲ ಅಂತ ಯಾರ ಕಡೆನೂ ಹೇಳಲಿಲ್ಲ. ದಾನ ಮಾಡಿರ್ತಕ್ಕಂಥ ಸಂಪತ್ತನ್ನು ನನಗೆ ವಾಪಸ್ ಕೊಡ್ರಿ ಅಂತ ಯಾರ ಕಡೆನೂ ಕೇಳಲಿಲ್ಲ. ಹೀಗೆ ಶ್ರೀನಿವಾಸ ನಾಯಕನಾಗಿದ್ದವನು ಪುರಂದರದಾಸನಾಗಿ ಬದಲಾದ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವದಲ್ಲಿತ್ತು. ಈ ವಿಜಯನಗರ ಸಾಮ್ರಾಜ್ಯ ಆಧ್ಯಾತ್ಮಿಕ ಕೇಂದ್ರವೂ ಕೂಡ ಆಗಿತ್ತು. ಅಲ್ಲಿ ಮಹಾಸಂತರಾದ ಆಚಾರ್ಯ ವ್ಯಾಸರಾಯರು ವಿಜಯನಗರದಲ್ಲಿ ವಾಸವಾಗಿದ್ರು. ಅನೇಕ ಆಧ್ಯಾತ್ಮಿಕ ಪಿಪಾಸುಗಳು ಅವರಿಂದ ಜ್ಞಾನದ ಬೆಳಕನ್ನ ಪಡಿಲಿಕ್ಕೆ ಇವ್ರ ಕಡೆ ಬರ್ತಿದ್ರು, ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬರ್ತಿದ್ರು. ಇಂತಹ ಒಂದು ಸಮಯದಲ್ಲಿ ಪುರಂದರದಾಸರು ಕೂಡ ಶ್ರೀ ವ್ಯಾಸರಾಯರಲ್ಲಿ ಮಂತ್ರೋಪದೇಶಗಳನ್ನ ಪಡೆಯುವುದಕ್ಕಾಗಿ ಬಂದ್ರು. ವ್ಯಾಸರಾಯರು ಪುರಂದರದಾಸರನ್ನ ನೋಡಿದ ಕೂಡಲೇ ಸಾಣೆ ಹಿಡಿಯದ ವಜ್ರ ಅಂತ ಅವ್ರಿಗೆ ಗೊತ್ತಾಯ್ತು. ಅಂದ್ರ ಪುರಂದರದಾಸರಿಗೆ ಆಧ್ಯಾತ್ಮಿಕದ ಬಗ್ಗೆ ಆಸಕ್ತಿ ಬಂದಿರುವಂಥದ್ದು, ಆದ್ರೆ ಅವರಿಗೆ ಆಧ್ಯಾತ್ಮಿಕದ ಅರಿವು ಇಲ್ಲ ಅಂತ ವ್ಯಾಸರಾಯರಿಗೆ ಗೊತ್ತಾಯ್ತು. ನಂತರದಲ್ಲಿ ಅವರು ಪುರಂದರದಾಸರಿಗೆ ಮಂತ್ರೋಪದೇಶಗಳನ್ನ ಮಾಡಕ್ ಪ್ರಾರಂಭಿಸಿದ್ರು ಸ್ನೇಹಿತರೆ. ನೆಕ್ಸ್ಟ್ ಪುರಂದರದಾಸರು ಮತ್ತು ವಿಜಯನಗರ ಸಾಮ್ರಾಜ್ಯದ ಕುರಿತು ಮಾಹಿತಿ. ಪುರಂದರದಾಸರು ಬಹುಮಟ್ಟಿಗೆ ಹಂಪಿಯಲ್ಲೇ ವಾಸವಾಗಿದ್ರು. ವಿಜಯನಗರ ಸಾಮ್ರಾಜ್ಯ ಹರಿಹರ ಮತ್ತು ಬುಕ್ಕ ಅಂತನ್ನವರು 1336ರಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಇದು ಇಸ್ವಿ ತಪ್ಪಾಗ್ಯದ್ರಿ, ಇದನ್ನ ಕರೆಕ್ಟ್ ಮಾಡ್ಕೊಳ್ರಿ. ವಿಜಯನಗರ ಸಾಮ್ರಾಜ್ಯವನ್ನು 1336ರಲ್ಲಿ ಹರಿಹರ ಮತ್ತು ಬುಕ್ಕ ಅಂತನ್ನವರು ಸ್ಥಾಪನೆ ಮಾಡಿದ್ರು. ದಾಸರು ಹುಟ್ಟುವ ಕಾಲಕ್ಕೆ ವಿಜಯನಗರ ಸಾಮ್ರಾಜ್ಯ ಸುಭದ್ರವಾಗಿ ಬೆಳೆದು ನಿಂತಿತ್ತು, ಆದರೆ ವೈಭವಯುತವಾಗಿ ಮುಗಿಲು ಮುಟ್ಟಿರಲಿಲ್ಲ. ದಾಸರು ಜನಿಸಿದ್ದಾಗ್ರಿ 1484. ದಾಸರು ಹುಟ್ಟುವುದಕ್ಕಿಂತ 148 ವರ್ಷಗಳ ಮುಂಚಿತವಾಗಿನೇ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿತ್ತು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿ ಸುಭದ್ರವಾಗಿ ಬೆಳೆದು ನಿಂತಿತ್ತು, ಆದ್ರೆ ವೈಭವಯುತವಾಗಿ ಇನ್ನೂ ಮುಗಿಲು ಮುಟ್ಟಿರಲಿಲ್ಲ, ಅಂದ್ರೆ ವೈಭವಯುತವಾಗಿ ಇನ್ನೂ ಬೆಳೆದಿರಲಿಲ್ಲ. ಯಾವಾಗ ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಅರಸನಾಗ್ತಾನೋ ಅಂದಿನಿಂದ ವಿಜಯನಗರ ಸಾಮ್ರಾಜ್ಯದ ವೈಭವ ಮುಗಿಲು ಮುಟ್ತದ್ರಿ. ಶ್ರೀಕೃಷ್ಣ ದೇವರಾಯ 1509ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸನಾಗ್ತಾನ. ಆಗ ಪುರಂದರದಾಸರು ಹರೆಯನ್ನ ಮುಟ್ಟಿದ್ರು, ಅಂದ್ರೆ ಯುವಕರಾಗಿದ್ರು, ಅಂದ್ರೆ ತರುಣರಾಗಿದ್ರು. ಅವಾಗ ಪುರಂದರದಾಸರಿಗೆ 25 ವರ್ಷ ವಯಸ್ಸಾಗಿತ್ತು. ಈ ಪುರಂದರದಾಸರ ಪ್ರಖ್ಯಾತಿ ಶ್ರೀಕೃಷ್ಣ ದೇವರಾಯರ ಗಮನಕ್ಕೂ ಕೂಡ ಬಂದಿತ್ತು. ಕೃಷ್ಣ ದೇವರಾಯ ಸಾಧಿಸಿದ ಸುವರ್ಣದುದ್ದಕ್ಕೂ ದಾಸರು ಬದುಕಿ ಬಾಳಿದವರು ಸ್ನೇಹಿತರೆ, ಹಂಪಿಯಲ್ಲೇ ಬದುಕಿ ಬಾಳಿದವರು. ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯನ್ನ ಪುರಂದರದಾಸರು ಕಣ್ಣಾರೆ ಕಂಡಿರುವಂಥದ್ದು. ಈ ಅರಸ ಅಂದ್ರೆ ಶ್ರೀಕೃಷ್ಣ ದೇವರಾಯರು 1530ರಲ್ಲಿ ಮರಣ ಹೊಂದುತ್ತಾರೆ. ಶ್ರೀಕೃಷ್ಣ ದೇವರಾಯ ಮರಣ ಹೊಂದಿದ ನಂತರ ವಿಜಯನಗರ ಸಾಮ್ರಾಜ್ಯ ಅವನತಿಯ ಕಡೆ ಮುಖ ಮಾಡ್ತದ್ರಿ. ಮುಂದೆ ಅಚ್ಯುತರಾಯ ಬರ್ತಾನ. ಅಚ್ಯುತರಾಯ ಕಾಲದಿಂದ ಅರವೀಡು ಮನೆತನದ ಹಳೆಯ ರಾಮರಾಯ ಕಾಲದವರೆಗೂ ಕೂಡ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಾರೆ. ಆದರೆ ಸಾಮ್ರಾಜ್ಯ ಅವನತಿಯ ಕಡೆ ಮುಖ ಮಾಡಿರುವಂಥದ್ದು. ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಜನಜೀವನದಲ್ಲಿ ನೆಮ್ಮದಿ ತಪ್ಪಿತ್ತು, ಆಡಳಿತದಲ್ಲಿ ಆತಂಕವಾಗಿತ್ತು. ಆಗ ದಾಸರು ಮುದುಕರಾಗಿದ್ರು ಸ್ನೇಹಿತರೆ. ದಾಸರು ತೀರಿಕೊಂಡ ವರ್ಷವೇ ಅಂದ್ರೆ 1565ರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ
ಮಣ್ಣುಗೂಡಿಸಿರುವಂಥ ರಕ್ಕಸ ತಂಗಡಿ ಕದನ ನಡೀತು ಸ್ನೇಹಿತರೆ. ಆ್ಯಕ್ಚುಲಿ ದಾಸರು 1564ರಲ್ಲಿ ತೀರ್ಕೊಂಡಿರುವಂಥದ್ದು. ಅಂದ್ರೆ ದಾಸರ ಮರಣ ಹೊಂದಿ 1 ವರ್ಷದ ನಂತರ ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದಿತ್ತು ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯ ಈ ತಾಳಿಕೋಟೆ ಕದನ ಅಂತನ್ನೋದ್ರ ಮೂಲಕ ಅವನತಿಯನ್ನ ಹೊಂದಿರುವಂಥದ್ದು. ಈ ತಾಳಿಕೋಟೆ ಕದನ 4 ಶಾಹಿ ಮನೆತನಗಳ ಒಗ್ಗೂಡಿಗೆಸಿಂದ ವಿಜಯನಗರ ಸಾಮ್ರಾಜ್ಯದ ಮೇಲೆ ರಕ್ಕಸ ಮತ್ತು ತಂಗಡಿ ಎಂಬಲ್ಲಿ ಕದನ ಮಾಡ್ತಾರ. ಅವರು ಬಿಜಾಪುರದ 1ನೇ ಆದಿಲ್ ಶಾಹಿ, ಅಹಮದ್ ನಗರದ ಹುಸೇನ್ ನಿಜಾಂ ಶಾಹಿ, ಗೋಲ್ಗೊಂಡದ ಇಬ್ರಾಹಿಂ ಕುತುಬ್ ಶಾಹಿ, ಬೀದರ್ನ ಅಲಿ ಬರೀದ್ ಶಾಹಿ ಅಂತನ್ನೋ 4 ಅರಸು ಮನೆತನಗಳು ಸೇರಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ಯುದ್ಧವನ್ನ ಸಾರ್ತಾರ. ಈ ರಕ್ಕಸ ತಂಗಡಿ ಕದನ ಅಥವಾ ತಾಳಿಕೋಟಿ ಕದನದಲ್ಲಿ ಶಾಹಿ ಮನೆತನದವರು ಗೆಲ್ತಾರ. ವಿಜಯನಗರ ಸಾಮ್ರಾಜ್ಯ ಸೋಲ್ತದ. ಇಲ್ಲಿಂದ ಏನಪ್ಪಾ ಅಂದ್ರೆ 6 ತಿಂಗಳ ಕಾಲ ಶಾಹಿ ಮನೆತನದವರು ವಿಜಯನಗರ ಸಾಮ್ರಾಜ್ಯವನ್ನ ಕೊಳ್ಳೆ ಹೊಡಿತಾರ. ವೈಭವಯುತವಾಗಿರುವಂತ ವಿಜಯನಗರ ಸಾಮ್ರಾಜ್ಯ ಈ ತಾಳಿಕೋಟೆ ಕದನದ ನಂತರ ಕಾಡು ಪ್ರಾಣಿಗಳು ಕೂಡ ವಾಸ ಮಾಡಕ್ ಯೋಗ್ಯವಾಗದೇ ಇರುವಂತ ಸ್ಥಳವಾಗ್ತದೆ ಸ್ನೇಹಿತರೆ. ಈ ರೀತಿ ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದುತ್ತದೆ. ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದುವುದಕ್ಕಿಂತ 1 ವರ್ಷ ಮುಂಚಿತವಾಗಿಯೇ ಪುರಂದರದಾಸರು ಕೂಡ ಮರಣ ಹೊಂದುತ್ತಾರ. ದಾಸರ ಸೇವೆಯು ಕೂಡ ಕಣ್ಮರೆಯಾಗ್ತದೆ. ಇದಿಷ್ಟು ಪುರಂದರದಾಸರು ಮತ್ತು ವಿಜಯನಗರ ಸಾಮ್ರಾಜ್ಯದ ಕುರಿತು ಮಾಹಿತಿ. ನೆಕ್ಸ್ಟ್, ಕಮಲಾಪುರದ ತಾಮ್ರ ಶಾಸನ. ಪುರಂದರದಾಸರ ಕುರಿತು ಮಾಹಿತಿಯನ್ನ ಉಲ್ಲೇಖಿಸಿರತಕ್ಕಂಥ ಏಕೈಕ ಶಾಸನ ಈ ಕಮಲಾಪುರದ ತಾಮ್ರ ಶಾಸನ ಸ್ನೇಹಿತರೆ. ಈ ಶಾಸನವನ್ನ ಕಂಪಲಿಯ ಶಾಸನ ಅಂತಲೂ ಕೂಡ ಕರೀತಾರ. ಕಂಪಲಿಯ ತಾಮ್ರ ಶಾಸನ ಅಂತಲೂ ಕೂಡ ಕರೀತಾರ. ಬಳ್ಳಾರಿ ಜಿಲ್ಲೆಯ ಕಮಲಾಪುರದಲ್ಲಿ ಈ ಶಾಸನ ದೊರೆತಿರುವಂಥದ್ದು. ಹಾಗಾಗಿ ಇದಕ್ಕೆ ಕಮಲಾಪುರದ ತಾಮ್ರ ಶಾಸನ ಅಂತಲೇ ಕರೀತಾರ. ಈ ಶಾಸನವನ್ನ ಪಾಂಡುರಂಗರಾವ್ ದೇಸಾಯಿ ಅವರು ಪತ್ತೆ ಮಾಡಿರುವಂಥದ್ದು. ಫೆಬ್ರವರಿ 24, 1526ರಂದು ಈ ಶಾಸನವನ್ನ ಹೊರಡಿಸಿರುವಂಥದ್ದು. ಅಂದ್ರೆ ಪುರಂದರದಾಸರು ಬದುಕಿರುವಾಗಲೇ ಈ ಶಾಸನ ಹೊರಡಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಆಗ್ಲೇ ಹೇಳ್ದಂಗ ಪುರಂದರದಾಸರ ಜೀವನದ ಕುರಿತು ಮಾಹಿತಿ ಒಳಗೊಂಡಿರ್ತಕ್ಕಂಥ ಏಕೈಕ ಶಾಸನ ಈ ಕಮಲಾಪುರದ ತಾಮ್ರ ಶಾಸನ ಸ್ನೇಹಿತರೆ. ಈ ಕಮಲಾಪುರದ ತಾಮ್ರ ಶಾಸನ ಹೊರಡಿಸಿರುವಂತಹ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು ಶ್ರೀಕೃಷ್ಣ ದೇವರಾಯರಾಗಿದ್ರು ಸ್ನೇಹಿತರೆ. ಈ ಶಾಸನದಲ್ಲಿ ಏನೇನು ಮಾಹಿತಿ ಉಲ್ಲೇಖ ಅದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈ ಶಾಸನ ಹೊರಡಿಸಿರುವಂತಹ ಸಂದರ್ಭದಲ್ಲಿ ವಿಜಯನಗರದ ಅರಸನಾಗಿದ್ದ ಶ್ರೀಕೃಷ್ಣ ದೇವರಾಯನು ತುಂಗಾಭದ್ರಾ ತೀರದ ಹಂಪಿಯ ವಿಠಲೇಶ್ವರ ಸನ್ನಿಧಿಯಲ್ಲಿ ರಾಜಗುರುಗಳಾಗಿದ್ದ ವ್ಯಾಸ ತೀರ್ಥರಿಗೆ ಅಂದ್ರೆ ಪುರಂದರದಾಸರ ದೀಕ್ಷೆ ನೀಡಿರ್ತಕ್ಕಂಥ ಗುರುಗಳಿಗೆ ವ್ಯಾಸ ಸಮುದ್ರ ಅಂತ ಹೆಸರನ್ನ ಹೊಂದಿರತಕ್ಕಂಥ ಬೆಟ್ಟಕೊಂಡ ಗ್ರಾಮವನ್ನ ದತ್ತಿಯಾಗಿ ಕೊಟ್ಟಿದ್ದನಂತೆ. ಈ ದತ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ವ್ಯಾಸತೀರ್ಥರು ಅದನ್ನ 308 ವಿದ್ವಾಂಸರಿಗೆ ವಿದ್ಯಾದಾನ ಹಂಚಿಕೊಟ್ಟದ್ದನ್ನ ಈ ಶಾಸನ ತಿಳಿಸ್ತದೆ. ಹೀಗೆ ವ್ಯಾಸತೀರ್ಥರಿಂದ ವೃತ್ತಿಗಳನ್ನ ಪಡೆದುಕೊಂಡ ವಿದ್ವಾಂಸರಲ್ಲಿ ಪುರಂದರದಾಸರ 3 ಮಕ್ಕಳ ಹೆಸರುಗಳು ಕೂಡ ಈ ಶಾಸನದಲ್ಲಿ ಉಲ್ಲೇಖ ಇರುವಂಥದ್ದು. ಲಕ್ಷ್ಮಣದಾಸ, ಹೆಬಣದಾಸ ಅಥವಾ ಹೆವಣದಾಸ ಮತ್ತು ಮಧ್ವಪ ದಾಸ ಅಂತ ಪುರಂದರದಾಸರ 3 ಮಕ್ಕಳ ಹೆಸರುಗಳು ಕೂಡ ಈ ಶಾಸನದಲ್ಲಿ ಉಲ್ಲೇಖಿಸಿರುವಂಥದ್ದು. ಅವರ 3 ಮಕ್ಕಳ ಹೆಸರಿನ ಮುಂದೆ ದಾಸ ಅಂತ ಈ ಶಾಸನದಲ್ಲಿ ಉಲ್ಲೇಖಿಸಿರುವುದರಿಂದ ಆಗ್ಲೇ ಪುರಂದರದಾಸರ ಮಕ್ಕಳು ಕೂಡ ಹರಿದಾಸ ದೀಕ್ಷೆ ತಗೊಂಡಿದ್ರು ಅಂತ ತಿಳಿದು ಬರ್ತದೆ ಸ್ನೇಹಿತರೆ. ಇದಿಷ್ಟು ಕಮಲಾಪುರದ ತಾಮ್ರ ಶಾಸನದ ಕುರಿತು ಮಾಹಿತಿಯಾಗಿತ್ತು. ನೆಕ್ಸ್ಟ್, ಪುರಂದರದಾಸರ ಜೀವನದಲ್ಲಾದ ಕೆಲವು ಪ್ರಮುಖ ಘಟನೆಗಳ ಕುರಿತು ಮಾಹಿತಿ. ಪುರಂದರದಾಸರಿಗೆ ಅಪ್ಪಣ್ಣನೆಂಬ ನಂಬಿಕೆಯುಳ್ಳ ಶಿಷ್ಯನಿದ್ದ. ಶಿಷ್ಯನೊಡಗೂಡಿ ಪುರಂದರದಾಸರು ತಿರುಪತಿ, ಉಡುಪಿ ಮತ್ತು ಇತರ ಯಾತ್ರಾ ಸ್ಥಳಗಳನ್ನು ಸಂದರ್ಶಿಸಿ ಪಂಡ್ರಾಪುರಕ್ಕೆ ಬಂದ್ರು. ಒಂದು ದಿನ ಅಪ್ಪಣ್ಣ ದೀರ್ಘ ನಿದ್ರೆ ಮಾಡ್ತಾ ಇದ್ದ. ಸ್ನಾನಕ್ಕಾಗಿ ಬಿಸಿ ನೀರು ತರ್ಲಕ್ಕ ಪುರಂದರದಾಸರ ಅವನನ್ನ ಕರೆದ್ರು. ಉತ್ತರ ಬರಲಿಲ್ಲ. ಯಾಕಂತಂದ್ರೆ ಅಪ್ಪಣ್ಣ ದೀರ್ಘ ನಿದ್ರೆಯಲ್ಲಿದ್ದ. ಪುರಂದರದಾಸರು ಕರೆದ್ರೂ ಕೂಡ ಅವನಿಗೆ ಎಚ್ಚರಿಕೆ ಆಗಲಿಲ್ಲ. ಅನೇಕ ಬಾರಿ ಕರೆದ ಮೇಲೆ ಅಪ್ಪಣ್ಣನಿಗೆ ಗುರುವಿನ ಧ್ವನಿ ಕೇಳಿ ಎಚ್ಚೆತ್ತು ಗುರುವಿನ ಅಣತೆಯಂತೆ ಕೊಡದಲ್ಲಿ ಬಿಸಿ ನೀರನ್ನ ತಂದ. ಅನೇಕ ಬಾರಿ ಕರೆದ ಮೇಲೆ ಬಿಸಿ ನೀರನ್ನ ತಂದದ್ದಕ್ಕಾಗಿ ಪುರಂದರದಾಸರು ಅಪ್ಪಣ್ಣನ ಮೇಲೆ ಕೋಪಗೊಂಡಿದ್ರು.
ಕೋಪಗೊಂಡು ಆ ಬಿಸಿ ನೀರು ಅಪ್ಪಣ್ಣನ ಕಾಲುಗಳ ಮೇಲೆ ಸುರಿದು ಕೊಡವನ್ನ ಅವನ ಮುಖಕ್ಕೆ ಎಸೆದು ಪುರಂದರದಾಸರು ನಿದ್ರೆ ಮಾಡ್ಲಕ್ಕೆ ಹೋದ್ರು. ಪುರಂದರದಾಸರು ಬೆಳಗ್ಗೆ ಎದ್ದೇಳ್ತಾರ. ಬೆಳಿಗ್ಗೆ ಎದ್ದ ಹಿಂದಿನ ಘಟನೆ ನೆನಪು ಮಾಡ್ಕೊಳ್ತಾರ. ಅಂದ್ರೆ ಹಿಂದೆ ರಾತ್ರಿ ನಡೆದಿರ್ತಕ್ಕಂಥ ಘಟನೆ ನೆನಪು ಮಾಡಿಕೊಂಡು ಅಪ್ಪಣ್ಣನಿಗೆ ನಾನು ಬಹಳ ಹಿಂಸೆ ಕೊಟ್ಟಿದ್ದೀನಲ್ಲ ಅಂತಗಿಸಿಂದೇಳಿ ಅಪ್ಪಣ್ಣನಲ್ಲಿ ಬಂದು, ನಿನ್ನೆ ರಾತ್ರಿ ಕೋಪದಿಂದ ನಿನಗೆ ಹಿಂಸೆ ಕೊಟ್ಟೆ, ದಯಮಾಡಿ ನನ್ನನ್ನು ಕ್ಷಮಿಸು ಅಂತ ಪುರಂದರದಾಸರ ಕ್ಷಮಾಪಣೆಯನ್ನು ಅಪ್ಪಣ್ಣನಲ್ಲಿ ಕೇಳ್ತಾರ. ಅಪ್ಪಣ್ಣನಿಗೆ ಆಶ್ಚರ್ಯ ಆಗ್ತದೆ. ಹಿಂದಿನ ರಾತ್ರಿ ನಾನು ಎದ್ದೇ ಇಲ್ಲ, ಗುರುಗಳು ಯಾಕೆ ಈ ರೀತಿ ನನಗೆ ಕ್ಷಮೆ ಕೇಳ್ತಾ ಇದ್ದಾರ ಅಂತ ಆಶ್ಚರ್ಯ ಆಗ್ತದ. ಪುರಂದರದಾಸರ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಘಟನೆ ಅಪ್ಪಣ್ಣನಿಗೆ ಹೇಳಿದ್ರೂ ಕೂಡ ಅಪ್ಪಣ್ಣನಿಗೆ ಯಾವುದೇ ರೀತಿ ನೆನಪು ಬರುವುದಿಲ್ಲ. ಪುರಂದರದಾಸರು ಹೋಗ್ಲಿ ಬಿಡ ಅಂತಗಿಸಿಂದೇಳಿ ಇನ್ನು ಮುಂದೆ ಕೋಪವನ್ನ ನಿಗ್ರಹಿಸ್ಕೊಳ್ಬೇಕು ಅಂತ ಅನ್ಕೊಂಡು ಪುರಂದರದಾಸರ ದೇವಸ್ಥಾನದ ಒಳಗೋಗಿ ಗರ್ಭಗುಡಿ ಒಳಗೋಗ್ತಾರ. ಅಲ್ಲೇನು ಆಶ್ಚರ್ಯ ಅಂತಂದ್ರ ಅಲ್ಲಿ ನೋಡಿದ್ರೆ ದೇವರ ಮುಖದ ಮೇಲೆ ಗಾಯಗಳಾಗಿದ್ದು, ಆಮೇಲೆ ಮುಖ ಉದಿತ್ತು. ಇದನ್ನ ನೋಡಿದ ಪುರಂದರದಾಸರು ದುಃಖದಿಂದ ಬಿಕ್ಕುತ್ತಾ, ಅಯ್ಯೋ ದೇವ್ರೆ, ನೀನು ಅಪ್ಪಣ್ಣನ ವೇಷದಲ್ಲಿ ನನ್ನ ಸೇವೆ ಮಾಡಲು ಬಂದಾಗ ನನ್ನ ಆರಾಧ್ಯ ದೇವರಿಗೆ ನಾನು ಮಾಡಿದ ಸತ್ಕಾರ ಎಂಥದಲ್ಲ ಅಂತ ಪಶ್ಚಾತ್ತಾಪದಿಂದ ಅಳುತ್ತಾ ಅನ್ನ ನೀರನ್ನ ತ್ಯಜಿಸಿದ್ರು. ಅಪ್ಪಣ್ಣನಿಗೆ ಇಂದಿನ ರಾತ್ರಿ ನಡೆದಿರ್ತಕ್ಕಂಥ ಘಟನೆ ಯಾಕೆ ನೆನಪು ಬಂದಿರಲಿಲ್ಲ ಅಂತಂದ್ರೆ, ಪುರಂದರದಾಸರಿಗೆ ಬಿಸಿ ನೀರು ಕೊಟ್ಟಿದ್ದ ಅಪ್ಪಣ್ಣ ಅಲ್ರಿ, ಅಪ್ಪಣ್ಣನ ವೇಷದಲ್ಲಿ ಭಗವಂತ ಬಂದು ಪುರಂದರದಾಸರಿಗೆ ಬಿಸಿ ನೀರನ್ನ ಕೊಟ್ಟಿದ್ದ. ಹಾಗಾಗಿ ಅಪ್ಪಣ್ಣನಿಗೆ ಅದು ಹಿಂದಿನ ದಿನ ನಡೆದಿರ್ತಕ್ಕಂಥ ಘಟನೆ ನೆನಪು ಬಂದಿರಲಿಲ್ಲ. ಆದ್ರೆ ಪುರಂದರದಾಸರಿಗೆ ಗರ್ಭಗುಡಿ ಒಳಗೆ ಹೋದ್ಮೇಲೆ ಗೊತ್ತಾಗ್ತದ, ಭಗವಂತ ಅಪ್ಪಣ್ಣನ ರೂಪದಲ್ಲಿ ಬಂದು ಬಿಸಿ ನೀರು ತಂದು ಕೊಟ್ಟಿದ್ದ. ಆದ್ರೆ ನಾನು ಭಗವಂತನಿಗೆ ಎಂಥ ಹಿಂಸೆ ಕೊಟ್ಟನಲ್ಲ ಅಂತ ಪಶ್ಚಾತ್ತಾಪದಿಂದ ಅಳ್ಕೊಳ್ತಾ ಅನ್ನ ನೀರನ್ನ ತ್ಯಜಿಸ್ತಾರ. ಹಗಲು ರಾತ್ರಿಯು ಅಲ್ಲೇ ಉಳಿದ್ರು, ಅಂದ್ರೆ ಗರ್ಭಗುಡಿಯಲ್ಲೇ ಉಳಿದ್ರು. ಮಾರನೆಯ ದಿನ ಪೂಜಾರಿಗಳು ಬಂದಾಗ್ಲೂ ಕೂಡ ಪುರಂದರದಾಸರು ಅಲ್ಲೇ ಕುಳಿತಿದ್ರು. ದೇವರ ಕೈಯಲ್ಲಿದ್ದ ಬೆಲೆ ಬಾಳುವ 2 ಬಳೆಗಳ ಕಾಣೆಯಾಗಿದ್ದನ್ನ ಪೂಜಾರಿಗಳು ಗಮನಿಸಿದ್ರು. ಅಷ್ಟು ಹೊತ್ತಿಗೆ ಸರಿಯಾಗಿ ವನಜಾಕ್ಷಿ ಎಂಬ ನೃತ್ಯ ಮಾಡುವವಳು ಅಲ್ಲಿಗೆ ಬಂದಳು. ದೇವರ ಕೈಯಿನ ಬಳೆಗಳು ಅವಳ ಕೈಯಲ್ಲಿದ್ದು. ಪೂಜಾರಿ ಕೇಳ್ತಾನ, ವನಜಾಕ್ಷಿ ಕೇಳ್ತಾನ, ಈ ಬಳೆಗಳು ನಿನ್ನ ಹತ್ರ ಹ್ಯಾಂಗ ಬಂದು ಅಂತ ಪೂಜಾರಿಗಳು ಆ ವನಜಾಕ್ಷಿ ಕೇಳ್ತಾನ. ಆ ವನಜಾಕ್ಷಿ ಸ್ವಲ್ಪನೂ ಕೂಡ ಹಿಂಜರಿಯದೆ ಪುರಂದರದಾಸರ ಕಡೆ ಕೈ ತೋರಿಸಿ ಹೇಳ್ತಾಳ, ಈ ಮನುಷ್ಯ ನಿನ್ನೆ ರಾತ್ರಿ ನಮ್ಮ ಮನೆಗೆ ಬಂದಿದ್ದ, ನನ್ನ ನೃತ್ಯ ನೋಡಿ ಆನಂದಿಸಿ ಈ ಬಳೆಗಳನ್ನು ನನಗೆ ಪುರಸ್ಕಾರವಾಗಿ ನೀಡಿದ್ನು ಅಂತ ವನಜಾಕ್ಷಿ ಪೂಜಾರಿಗೆ ಹೇಳ್ತಾಳ. ಪೂಜಾರಿಗೆ ಕೋಪ ಬಂದುಬಿಡ್ತದ. ದೇವರ ಕೈಯಲ್ಲಿರ್ತಕ್ಕಂಥ ಬಳೆಗಳನ್ನ ಕದ್ದುಕೊಂಡು ಹೋಗಿ ಈ ನೃತ್ಯಗಾರ್ತಿಗೆ ಕೊಟ್ಟಾನಲ್ಲ ಇವ ಅಂತ ಕೋಪ ಬರ್ತದ. ಹಾಗಾಗಿ ಎಲ್ಲಾ ಪೂಜಾರಿಗಳು ಸೇರಿ ಪುರಂದರದಾಸರು ಎಷ್ಟೇ ಆ ಬಳೆಗಳ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೂ ಕೂಡ ಥಳಿಸ್ತಾರ. ಚಡಿ ಏಟಿನ ಮೂಲಕ ಥಳಿಸ್ತಿರ್ಬೇಕಾದ್ರೆ ವಿಠಲ ವಿಠಲ ಅಂತ ಪುರಂದರದಾಸರು ಸ್ಮರಣೆ ಮಾಡುತ್ತಾ, ಹಿಂದಿನ ದಿನ ಅಪ್ಪಣ್ಣನ ವೇಷದಲ್ಲಿ ಬಂದಾಗ ನಾನು ಈ ರೀತಿ ಹಿಂಸೆ ಮಾಡಿದ್ದೆ, ಅದಕ್ಕಾಗಿ ಭಗವಂತ ನನಗೆ ತಕ್ಕ ಶಿಕ್ಷೆಯನ್ನ ಕೊಡ್ತಾ ಇದ್ದಾನ ಅಂತ ಅನ್ಕೊಳ್ತಾ ಚಡಿ ಏಟನ್ನ ತಿಂತಾ ಇದ್ರು ಸ್ನೇಹಿತರೆ. ಸ್ವಲ್ಪ ಹೊತ್ತಿನಲ್ಲಿಯೇ ದೇವರ ಕೈಗಳ ಮಣಿಕಟ್ಟಿನಲ್ಲಿ ಬಳೆಗಳು ಕಾಣಿಸಿಕೊಂಡು, ಆಗ ವನಜಾಕ್ಷಿಯು ನಿನ್ನೆ ರಾತ್ರಿ ನಮ್ಮ ಮನೆಗೆ ಬಂದು ಸಂಭಾಷಣೆ ನಡೆಸಿ ಹಾಸ್ಯಗಳನ್ನ ಮಾಡಿ ನನಗೆ ಬೆಳೆಗಳನ್ನ ಕೊಟ್ಟವನು ನೀನಲ್ಲೇನಂತ ಪುರಂದರದಾಸರಿಗೆ ಕೇಳಿದ್ರು. ಪುರಂದರದಾಸರು ಏನು ಹೇಳಬೇಕು? ಯಾವ ರೀತಿ ಅಪ್ಪಣ್ಣನ ವೇಷದಲ್ಲಿ ಬಿಸಿ ನೀರು ಕೊಡಕ್ಕೆ ಭಗವಂತನೇ ನನ್ನ ಕಡೆ ಬಂದಿದ್ದಾನೋ, ಅದೇ ರೀತಿ ನನ್ನ ವೇಷ ಹಾಕೊಂಡು ಭಗವಂತ ಆ ವನಜಾಕ್ಷಿ ಎಂಬ ನೃತ್ಯಗಾರ್ತಿಯ ಮನೆಗೆ ಹೋಗಿರಬಹುದು ಅಂತ ಪುರಂದರದಾಸರಿಗೆ ಗೊತ್ತಾಗ್ತದ. ಅದನ್ನ ಯಾರಿಗೂ ಹೇಳುವುದಿಲ್ಲ. ಆಮೇಲೆ ಪುರಂದರದಾಸರಿಗೆ ಅನಿಸ್ತದ, ಭಗವಂತ ನನ್ನಲ್ಲಿರುವ ಕೋಪ ನಿರ್ಮೂಲನೆ ಮಾಡುವುದಕ್ಕಾಗಿ ಇಷ್ಟೆಲ್ಲ ಮಹಿಮೆ ತೋರಿಸಿದ್ದಾನೆ ಅಂತ ಅನ್ಕೊಂಡು ಪುರಂದರದಾಸರು ಮುಂದೆ ಕೋಪ ಮಾಡಿಕೊಳ್ಳುವುದನ್ನ ನಿಯಂತ್ರಿಸಿಕೊಳ್ತಾರ ಸ್ನೇಹಿತರೆ. ಇದು ಒಂದು ಪುರಂದರದಾಸರ ಜೀವನದಲ್ಲಿ ನಡೆದಿರುವಂತ ಘಟನೆ ಸ್ನೇಹಿತರೆ. ನೆಕ್ಸ್ಟ್ 2ನೇ ಘಟನೆ. ಒಂದು ದಿನ ಒಬ್ಬ ಸಂಗೀತ ಉಪಾಧ್ಯಾಯರು ವರ್ಷದಿಂದ ಸಂಗೀತ ಕಲಿಸಿದ್ರೂ ಕೂಡ ಸರಿಯಾಗಿ ರಾಗವನ್ನ ಕಲಿಯದಿದ್ದ ಒಬ್ಬ ಶಿಷ್ಯಳನ್ನ ಕೋಪದಿಂದ ಬೈತಾ ಇದ್ರು. ಆ ಉಪಾಧ್ಯಾಯರು ಆ ಶಿಷ್ಯಳನ್ನ ಬೈಯುವುದನ್ನ ಪುರಂದರದಾಸರು ನೋಡಿದ್ರು. ಗುರುಗಳಿಂದ ಬೈಗಳ ತಿಂದಿರ್ತಕ್ಕಂಥ ಹುಡುಗಿ ಅಳ್ತಾ ಇದ್ಳು. ಪುರಂದರದಾಸರು ಅವಳ ಹತ್ತಿರ ಬಂದು ಅವಳ ಕಣ್ಣೀರನ್ನ ಒರೆಸಿದ್ರು. ಅದೇ ರಾಗದ ಒಂದು ಸರಳ ಗೀತೆಯನ್ನ ರಚಿಸಿ ಅವಳಿಂದ ಹಾಡಿಸಿದ್ರು.
ಅವಳು ಅದನ್ನು ಚೆನ್ನಾಗಿ ಹಾಡಿ ತೋರಿಸಿದಳು. ಪುರಂದರದಾಸರು ಸರಳವಾಗಿ ರಚನೆ ಮಾಡಿರ್ತಕ್ಕಂಥ ಗೀತೆಯನ್ನ ಆ ಶಿಷ್ಯೆ, ಆ ಹುಡುಗಿ ಚೆನ್ನಾಗಿ ಹಾಡಿ ತೋರಿಸಿದಳು. ವರ್ಷದಿಂದ ಕಲಿಯಲಾಗದ್ದನ್ನ ಕ್ಷಣದಲ್ಲಿ ಕಲ್ತಳು. ಸಂಗೀತದ ಉಪಾಧ್ಯಾಯರಿಗೂ ಕೂಡ ಆಶ್ಚರ್ಯವಾಯ್ತು. ಇದೇನಿದು, ವರ್ಷಾನುಗಟ್ಲೆ ನಾನು ಕಲಿಸಿದ್ದೀನಿ, ಒಂದು ರಾಗನೂ ಕೂಡ ಹಾಡಕ್ಕೆ ಬರ್ತಿರ್ಲಿಲ್ಲ, ಕೇವಲ ಕ್ಷಣದಲ್ಲಿ ಹೇಳಿರ್ತಕ್ಕಂಥ ಈ ವ್ಯಕ್ತಿಯಿಂದ ಈಕೆ ಹಾಡೋದು ಕಲ್ತಳಲ್ಲ ಅಂತ ಆಶ್ಚರ್ಯವಾಯ್ತು. ಅದು ಪುರಂದರದಾಸರಿಗೂ ಕೂಡ ಇದನ್ನು ನೋಡಿ ಆನಂದವಾಯಿತು. ಈಗಲೂ ಕೂಡ ದಕ್ಷಿಣ ಭಾರತದಲ್ಲಿ ಸಂಗೀತ ಕಲಿಯುವ ಮುಂಚೆ ಪುರಂದರದಾಸರ ದೇವರ ನಾಮಗಳನ್ನ ಮೊದಲು ಕಲಿಸುವುದು ಅಲ್ಲಿನ ವಾಡಿಕೆ ಸ್ನೇಹಿತರೆ. ಇದು ಒಂದು ಪುರಂದರದಾಸರ ಜೀವನದಲ್ಲಿ ಆಗಿರುವಂಥ ಘಟನೆ. ನೆಕ್ಸ್ಟ್ 3ನೇ ಘಟನೆ. ಒಂದು ದಿನ ಪುರಂದರದಾಸರು ನಾರಾಯಣ ಎನ್ನಿರೋ ನಾರಾಯಣ ಎನ್ನಿರೋ ಅಂತ ನಾಮ ಸಂಕೀರ್ತನೆಗಳನ್ನ ಹೇಳಿಕೊಂಡು ವಂಶವೃತ್ತಿ ಮಾಡ್ತಾ ಭಗವಂತನನ್ನ ಆನಂದವಾಗಿ ಕೊಂಡಾಡ್ತಾ ಇದ್ರು. ಈ ರೀತಿ ಭಗವಂತನನ್ನ ಆನಂದವಾಗಿ ಕೊಂಡಾಡ್ತಾ ಇರಬೇಕಾದ್ರೆ ಇಬ್ರು ಸಿಪಾಯಿಗಳು ಬಂದು ದಾಸರೇ, ಶ್ರೀಕೃಷ್ಣ ದೇವರಾಯ ಚಕ್ರವರ್ತಿಗಳು ತಮ್ಮನ್ನ ಆಸ್ಥಾನಕ್ಕೆ ಬರಕ್ ಕೇಳಿದ್ದಾರೆ. ಒಂದು ವೇಳೆ ನಿಮಗೇನಾದ್ರೂ ಪುರುಸೊತ್ತಿಲ್ಲ ಅಂತಂದ್ರೆ ಅವರೇ ನಿಮ್ಮನ್ನ ಭೇಟಿ ಮಾಡ್ತಾರಂತೆ ಅಂತ ಆ ಸಿಪಾಯಿಗಳು ಪುರಂದರದಾಸರಿಗೆ ತಿಳಿಸಿದ್ರು. ತಕ್ಷಣ ಪುರಂದರದಾಸರು ಚಕ್ರವರ್ತಿಗಳು ಕರೆದ್ರೆ ನಾ ಬರದೇ ಇರ್ತೀನೇನಪ್ಪ ಅಂತ ಹೇಳಿ ಈಗಲೇ ಬರ್ತೀನಿ ಅಂತ ಕೂಡಲೇ ಸೈನಿಕರ ಜೊತೆ ಆಸ್ಥಾನಕ್ಕೆ ಹೊರಡ್ತಾರೆ. ಪುರಂದರದಾಸರು ಆಸ್ಥಾನದ ಒಳಗೆ ಹೋಗ್ತಿದ್ದಂಗ ಆಸ್ಥಾನದಲ್ಲಿರುವ ಎಲ್ಲರೂ ಕೂಡ ಎದ್ದು ನಿಲ್ತಾರ. ಕೃಷ್ಣದೇವರಾಯ ಚಕ್ರವರ್ತಿಯೂ ಕೂಡ ಎದ್ದು ನಿಲ್ತಾರ. ಇದನ್ನ ಕಂಡ ದಾಸರು ತಬ್ಬಿಬ್ಬಾಗಿ ಬಿಡ್ತಾರ. ಏನಪ್ಪ ಇದು, ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನಾನು ಬಂದ್ರು ಎಲ್ಲರೂ ಈ ರೀತಿ ಎದ್ದು ನಿಂತು ನನಗೆ ಗೌರವ ಕೊಡ್ತಾ ಇದ್ದಾರೆ, ಏನಿದು ಅಂತ ಪುರಂದರದಾಸರಿಗೆ ಪರಮಾಶ್ಚರ್ಯವಾಯಿತು ಸ್ನೇಹಿತರೆ. ಕೃಷ್ಣದೇವರಾಯ ಪುರಂದರದಾಸರನ್ನ ಕೈ ಹಿಡಿದು ಕರೆದುಕೊಂಡು ಹೋಗಿ ಪೀಠದ ಮೇಲೆ ಕೂಡಿಸ್ತಾರೆ. ಸ್ವತಃ ಚಕ್ರವರ್ತಿ ತಟ್ಟೆಯನ್ನ ತೆಗೆದುಕೊಂಡು ಬಂದು ಪುರಂದರದಾಸರ ಪಾದವನ್ನ ತಟ್ಟೆಯಲ್ಲಿಟ್ಟು ಪಾದವನ್ನ ತೊಳಿತಾರೆ. ಆ ತೊಳೆದಿರ್ತಕ್ಕಂಥ ನೀರನ್ನ ಸಂಪ್ರೋಕ್ಷಣೆ ಮಾಡ್ತಾರೆ. ಪುರಂದರದಾಸರು ಇನ್ನೂ ತಬ್ಬಿಬ್ಬಾಗಿ ಬಿಡ್ತಾನ. ಇದೇನಪ್ಪ ಇದು, ಚಕ್ರವರ್ತಿಗಳ ಈ ರೀತಿ ನನ್ನ ಪಾದ ತೊಳಿತಾ ಇದ್ದಾರ. ಆಗ ಅವ್ರಿಗೆ ಹಿಂದಿನ ಘಟನೆ ನೆನಪು ಬರ್ತದೆ. ಆಗ ನಾನು ನವಕೋಟಿ ನಾರಾಯಣ ಅಂತಿದ್ದಾಗ ಈ ಚಕ್ರವರ್ತಿಗಳಿಗೆ ಹಲವು ಬಾರಿ ನಾನು ಭೇಟಿಯಾಗಿದ್ದೀನಿ, ನಾನೇ ಅವ್ರ ಕಾಲಿಗೆ ಬೀಳ್ತಿದ್ದೆ. ಆವಾಗ ಕೋಟಿಗಟ್ಟಲೆ ದುಡ್ಡಿದ್ರೂ ಕೂಡ ನಾನು ಅವರಿಗೆ ಕಾಲು ಬೀಳ್ತಿದ್ದೆ. ಆದ್ರೆ ಇವತ್ತಿನ ದಿನ ನನ್ನ ಕಡೆ ನಯಾ ಪೈಸಾ ಇಲ್ಲ, ಅಲ್ಲಿ ಇಲ್ಲಿ ಬೇಡ್ಕೋತ ತಿನ್ನಾವ, ಇವಾಗ ನನಗೆ ಬಂದು ಕಾಲು ಬೀಳ್ತಾ ಇದ್ದಾರಲ್ಲ. ನವಕೋಟಿ ನಾರಾಯಣ ಅಂತ ಕೋಟಿ ಕೋಟಿ ಸಂಪತ್ತಿದ್ದಾಗ ಕಾಲು ಬೀಳದೆ ಇರ್ತಕ್ಕಂಥ ಚಕ್ರವರ್ತಿ ನನ್ನ ಕಡೆ ಏನೂ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಕಾಲು ಬೀಳ್ತಾ ಇದ್ದಾರಲ್ಲ, ಏನಿದು ಮಾಯೆ ಅಂತ ಪುರಂದರದಾಸರು ಯೋಚನೆ ಮಾಡಬೇಕಾದ್ರೆ ಆಗ ತಕ್ಷಣ ಅವರಿಗೆ ವ್ಯಾಸರಾಯರು ಹೇಳಿರ್ತಕ್ಕಂಥದ್ದು ನೆನಪಾಗ್ತದ. ನನ್ನ ಹತ್ರ ಭಗವಾನ್ ನಾಮ ಸಂಕೀರ್ತನೆ ಅನ್ನೋ ಒಂದು ಸಂಪತ್ತಿದೆ, ನನ್ನ ನಾಲಿಗೆಯ ಮೇಲೆ ಭಗವಾನನ ನಾಮವಿದೆ, ಅಂದ್ರೆ ಭಗವಂತನ ನಾಮವಿದೆ. ಆ ಭಗವಂತನ ನಾಮ ಇಡೀ ವಿಶ್ವದಲ್ಲಿ ಎತ್ತರದ ಸ್ಥಾನ ಪಡೆದಿದೆ ಅಂತ ವ್ಯಾಸರಾಯರು ಹೇಳಿರ್ತಕ್ಕಂಥದ್ದನ್ನು ನೆನಪಿಗೆ ಬರ್ತದೆ. ಅವಾಗ ಪುರಂದರದಾಸರಿಗೆ ಗೊತ್ತಾಗ್ತದೆ, ನಾನು ಎತ್ತರದ ವ್ಯಕ್ತಿಯಲ್ಲ, ಇಲ್ಲಿ ನನ್ನ ನಾಲಿಗೆ ಮೇಲಿರ್ತಕ್ಕಂಥ ಭಗವಂತನ ಸಂಕೀರ್ತನೆ ನನ್ನನ್ನು ಎತ್ತರದ ಸ್ಥಾನಕ್ಕೇರಿಸಿದೆ ಅಂತ ಪುರಂದರದಾಸರು ಅನ್ಕೊಳ್ತಾರೆ. ಇದು ಪುರಂದರದಾಸರ ಜೀವನದಲ್ಲಾದ ಮತ್ತೊಂದು ಘಟನೆ ಸ್ನೇಹಿತರೆ. ಇನ್ನು ಹಲವಾರು ಘಟನೆಗಳ ಪುರಂದರದಾಸರ ಜೀವನದಲ್ಲಿ ಆಗಿರುವಂಥದ್ದು ಸ್ನೇಹಿತರೆ. ಕೆಲವು ಘಟನೆಗಳು ಮಾತ್ರ ಈ ವಿಡಿಯೋದೊಳಗೆ ಪ್ರಸ್ತುತಪಡಿಸಿರುವಂಥದ್ದು. ನೆಕ್ಸ್ಟ್, ಪುರಂದರದಾಸರ ಸಾಹಿತ್ಯ ಬೆಳಕಿಗೆ ಬಂದ ಬಗೆ. ಪುರಂದರದಾಸರ ಸಾಹಿತ್ಯ ಹೇಗೆ ಬೆಳಕಿಗೆ ಬಂತು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಪುರಂದರದಾಸರ ಹೆಸರು ಉಳಿದಿದ್ದು ಬೆಳೆದದ್ದು ವಿಜಯದಾಸರ ಉಲ್ಲೇಖದಿಂದಲೇ. ವಿಜಯದಾಸರು ಹಲವಾರು ತಮ್ಮ ಕೃತಿಗಳಲ್ಲಿ ಪುರಂದರದಾಸರ ಬಗ್ಗೆ ಉಲ್ಲೇಖ ಮಾಡಿರುವುದಕ್ಕಾಗಿ ಪುರಂದರದಾಸರ ಹೆಸರು ಉಳಿದಿರುವಂಥದ್ದು ಸ್ನೇಹಿತರೆ. ಈ ವಿಜಯದಾಸ ಯಾರು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ರಾಯಚೂರು ಜಿಲ್ಲೆಯ ಮಾನ್ವಿ ಹತ್ತಿರ ಚಿಕಲಪರವಿ ಎಂಬುದೊಂದು ಹಳ್ಳಿ. ಆ ಹಳ್ಳಿಯಲ್ಲಿರುವಂಥ ದಾಸಪ್ಪ ಅಂತನ್ನವನೇ ಈ ವಿಜಯದಾಸ ಸ್ನೇಹಿತರೆ. ಈ ವಿಜಯದಾಸ ಒಮ್ಮೆ ಉತ್ತರ ಭಾರತಕ್ಕೆ ಯಾತ್ರೆ ಹೊರಟು ಕಾಶಿಗೆ ಬಂದು ಗಂಗೆಯನ್ನ ದಾಟಿ ವ್ಯಾಸ ಕಾಶಿಯಲ್ಲಿ ಉಳ್ಕೊಂಡಿರ್ತಾನ. ರಾತ್ರಿ ಕನಸಿನಲ್ಲಿ ಆತನಿಗೆ ಪುರಂದರದಾಸರು ಬಂದು ದಾಸ ದೀಕ್ಷೆಯನ್ನ ಕೊಟ್ಟು ವಿಜಯ ವಿಠಲ ಎಂಬ ಅಂಕಿತದೊಂದಿಗೆ ನೀನು ಕೃತಿಗಳನ್ನ ರಚನೆ ಮಾಡುವಂತ ಆಜ್ಞೆಯನ್ನ ನೀಡಿ ಮರೆಯಾದ್ರಂತೆ.
ಈ ಪ್ರಸಂಗದಿಂದ ಏನೇನು ಅರಿಯದ ದಾಸಪ್ಪ ಎಲ್ಲಾ ಬಲ್ಲವನಾದ ವಿಜಯದಾಸನಾದ ಸ್ನೇಹಿತರೆ. ಮುಂದೆ ವಿಜಯದಾಸರು ಕನ್ನಡ ನಾಡಿನಲ್ಲಿ ಸುಪ್ರಸಿದ್ಧ ಹರಿದಾಸರಾದರು. 25,000 ಕೃತಿಗಳನ್ನ ರಚಿಸಿದ್ರು ಅಂತ ಪ್ರತೀತಿ. ದೇಶದಲ್ಲೆಲ್ಲ ತಿರುಗಾಡಿ ಭಾಗವತ ಧರ್ಮವನ್ನ ಹರಡಿದ್ರು. ಪ್ರಸ್ತುತವಾಗಿರುವಂತ ವಿಚಾರ ಏನು ಅಂತಂದ್ರೆ ವಿಜಯದಾಸರಿಗೆ ಹರಿದಾಸ ದೀಕ್ಷೆ ನೀಡಿರುವಂತವ್ರು ಪುರಂದರದಾಸರೇ ಅಂತ ತಿಳಿದು ಬರ್ತದ. ಪುರಂದರದಾಸರ ಸಾಹಿತ್ಯವನ್ನ ಉಳಿಸಿದವರು. ಪುರಂದರದಾಸರ ವಿಚಾರವಾಗಿ ಈಗ ಪ್ರಚಲಿತವಾಗಿರುವ ಎಲ್ಲಾ ವಿವರಗಳಿಗೆ, ಪ್ರಸಂಗಗಳಿಗೆ, ಕಥೆಗಳಿಗೆ ಮುಖ್ಯ ಆಕಾರವಾದದ್ದೇ ಈ ವಿಜಯದಾಸರ ಸ್ನೇಹಿತರೆ. ವಿಜಯದಾಸರು ಪುರಂದರದಾಸ ಕುರಿತು 20ಕ್ಕೂ ಮೀರಿ ಪದಗಳನ್ನು ಹಾಡಿರುವಂಥದ್ದು. ಹಾಗಾಗಿ ಪುರಂದರದಾಸರು ಇವತ್ತಿಗೂ ಕೂಡ ಜೀವಂತವಾಗಿ ಉಳಿದಿರುವಂಥದ್ದು. ಹೀಗೆ ಇದಿಷ್ಟು ಪುರಂದರದಾಸರ ಹೆಸರು ಮತ್ತು ಸಾಹಿತ್ಯವನ್ನ ಬೆಳಕಿಗೆ ತಂದಿರುವಂತಹ ವಿಜಯದಾಸರ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಪುರಂದರದಾಸರ ಸಾಹಿತ್ಯದ ಕುರಿತು ಮಾಹಿತಿ. ದಂತಕಥೆಯ ಪ್ರಕಾರ ಪುರಂದರದಾಸರು ಸುಮಾರು 4,75,000 ಕನ್ನಡ ಮತ್ತು ಸಂಸ್ಕೃತ ಹಾಡುಗಳನ್ನು ಬರೆದಿರುವಂಥದ್ದು. ಪ್ರಸ್ತುತವಾಗಿ ಸುಮಾರು 1000ದಿಂದ 2,000 ಹಾಡುಗಳು ಮಾತ್ರ ಲಭ್ಯವಿರುವಂಥದ್ದು ಸ್ನೇಹಿತರೆ. ಈ ಹಾಡುಗಳೇ ಕರ್ನಾಟಕ ಸಂಗೀತದ ಅಮೂಲ್ಯ ರತ್ನಗಳು ಅಂತ ಹೇಳ್ಬೋದು. ಯಾಕೆ ಅಮೂಲ್ಯ ರತ್ನಗಳು ಅಂತ ಹೇಳ್ಬೋದು ಅಂತಂದ್ರೆ ಪುರಂದರದಾಸರ ಆಧ್ಯಾತ್ಮಿಕ ಮಾರ್ಗ ತೋರಿರ್ತಕ್ಕಂಥ ವ್ಯಾಸ ತೀರ್ಥರನ್ನ ಸನ್ಮಾನಿಸುವುದಕ್ಕಾಗಿ ತನ್ನ ಎಲ್ಲಾ ರಚನೆಗಳನ್ನ ಅವರ ಬಳಿಗೆ ಹೋಗಿ ಅವರ ಪಾದದ ಅಡಿಯಲ್ಲಿ ಇಡ್ತಾರ. ಗುರು ವ್ಯಾಸ ತೀರ್ಥರು ಅದನ್ನ ವ್ಯಾಸ ಪೀಠದ ಮೇಲೆ ಇಡ್ತಾರ. ಪುರಂದರದಾಸರು ರಚನೆ ಮಾಡಿರ್ತಕ್ಕಂಥ ಕೃತಿಗಳನ್ನ ವ್ಯಾಸ ಪೀಠದ ಮೇಲಿಡ್ತಾರ. ಗುರುಗಳಿಂದ ಪುರಂದರದಾಸರಿಗೆ ದೊರೆತಿರ್ತಕ್ಕಂಥ ಗೌರವವನ್ನು ಕಂಡು ಇತರ ಶಿಷ್ಯರಿಗೆ ಹೊಟ್ಟೆ ಕಿಚ್ಚು ಉಂಟಾಗ್ತದೆ. ಇದು ಗುರುಗಳಿಗೂ ಗೊತ್ತಾಗ್ತದೆ. ಗುರುಗಳು ಆ ಶಿಷ್ಯರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಅವರನ್ನ ಕರೆದು ವ್ಯಾಸಪೀಠದ ಮೇಲಿದ್ದ ಪುರಂದರದಾಸರ ರಚನೆಯನ್ನ ನೆಲದ ಮೇಲೆ ಇಡ್ಲಕ್ಕ ಹೇಳ್ತಾರೆ. ಅದರಂತೆ ಶಿಷ್ಯರು ಅದನ್ನ ನೆಲದ ಮೇಲಿಟ್ಟಾಗ ಅದು ಹಾರಿ ಮತ್ತೆ ವ್ಯಾಸಪೀಠದ ಮೇಲೋಗಿ ಕುಳಿತುಕೊಳ್ತದೆ. ಆಗ ವ್ಯಾಸರಾಯರು ಪುರಂದರದಾಸರ ರಚನೆಯು ಉಪನಿಷತ್ತುಗಳೇ ಹೊರತು ಬೇರೆಯಲ್ಲ ಅಂತ ಹೇಳಿ ಅವರ ರಚನೆಯನ್ನ ಪುರಂದರೋಪನಿಷತ್ ಅಂತ ಕೊಂಡಾಡ್ತಾರೆ. ಹಾಗಾಗಿ ಪುರಂದರದಾಸರು ರಚನೆ ಮಾಡಿರ್ತಕ್ಕಂಥ ಪದಗಳು ಕರ್ನಾಟಕದ ರತ್ನಗಳು ಅಂತ ಕರಿತೀವಿ ನಾವು. ಪುರಂದರದಾಸರ ಕೆಲವು ನುಡಿಮುತ್ತುಗಳು. ತನುವ ನೀರೊಳಗದ್ದಿ ಫಲವೇನು, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ, ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಲು ಬಿಡಬೇಡಿ ಹುಚ್ಚಪ್ಪಗಳಿರ, ಈಜಬೇಕು ಇದ್ದು ಜಯಿಸಬೇಕು ಎಂಬಲ್ಲಿ ಸಂಸಾರ ಎಂಬ ಸಾವನ್ನ ಈಜಿಯೇ ದಡ ಸೇರಬೇಕು ಅಂತನ್ನೋ ನೀತಿಯನ್ನ ಹೇಳಿರುವಂಥದ್ದು. ಉದರ ವೈರಾಗ್ಯವಿದು. ಈ ಕೀರ್ತನೆಗಳಲ್ಲಿ ಸಮಕಾಲೀನ ಜನರ ಬೂಟಾಟಿಕೆ, ಡಾಂಬಿಕತೆಗಳನ್ನ ಹೇಳಿರುವಂಥದ್ದು. ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ, ಜೇನು ಮಳೆಗರೆದರೆ ವಿಷ ಹೋಗುವುದೇನಯ್ಯ, ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ. ಹೀಗೆ ಅನೇಕ ಉಪದೇಶಗಳನ್ನ, ಜನಮನದ ಕೊಳೆಯನ್ನ ತೊಳೆದು ಸಮಾಜ ಜೀವನವನ್ನ ಹಸನಾಗಿ ಮಾಡಿರುವಂಥದ್ದು. ಇವಿಷ್ಟು ಪುರಂದರದಾಸರ ನುಡಿಮುತ್ತುಗಳು. ಹಲವಾರು ನುಡಿಮುತ್ತುಗಳು, ಹಲವಾರು ಕೀರ್ತನೆಗಳದಾವ್ರಿ. ಬಹಳ ಕಡಿಮೆ ಇಲ್ಲಿ ಪ್ರಸ್ತುತಪಡಿಸಿರುವಂಥದ್ದು. ಇದಿಷ್ಟು ಪುರಂದರದಾಸರ ಕಿರುಪರಿಚಯವಾಗಿತ್ತು. ಪುರಂದರದಾಸರ ಕಿರುಪರಿಚಯ ಪ್ರಸ್ತುತಪಡಿಸುವ ಸಂದರ್ಭದಲ್ಲಿ ಯಾವುದಾದ್ರೂ ಪದ ಉಚ್ಚಾರಣೆ ಮಾಡುವಂಥ ಸಂದರ್ಭದಲ್ಲಿ ತಪ್ಪಾಗಿದ್ರೆ, ಆಮೇಲೆ ನೀಡಿರುವಂಥ ಮಾಹಿತಿಯೊಳಗೆ ಯಾವುದಾದ್ರೂ ಮಾಹಿತಿ ತಪ್ಪೆನಿಸಿತ್ತು ಅಂತಂದರೆ ದಯಮಾಡಿ ಕ್ಷಮೆ ಇರಲಿ. ಅದೇ ರೀತಿ ಯಾವುದೇ ವ್ಯಕ್ತಿಯ ಪರಿಚಯ ಬೇಕಾಗಿತ್ತು ಅಂದರೆ ದಯಮಾಡಿ ಕಮೆಂಟ್ ಮಾಡಿರಿ ಸ್ನೇಹಿತರೆ. ನೀವು ಕಮೆಂಟ್ ಮಾಡಿದ್ರಿ ಅಂತಂದ್ರೆ ನನಗೊಂದು ಕಂಟೆಂಟ್ ಸಿಗ್ತದೆ, ಅದ್ರ ಮೇಲೆ ವಿಡಿಯೋ ಮಾಡ್ಬೇಕಂತನೋ ಒಂದು ಕಂಟೆಂಟ್ ಸಿಗ್ತದ. ಇದರಿಂದ ನನಗೆ ಭಾಳ ಹೆಲ್ಪ್ ಮಾಡ್ದಂಗೆ ಆಗ್ತದೆ, ನೀವು ಭಾಳ ಸಹಾಯ ಮಾಡ್ದಂಗೆ ಆಗ್ತದೆ. ಹಾಗಾಗಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.